ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಭಟ್ ಅಂತ. ಇವತ್ತು ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ಕೊಡೋಕೆ ನಮ್ಮ ಜೊತೆ ಸವಿತಾ ಹೆಗಡೆ ಅವರು ಇದ್ದಾರೆ. ಅವ್ರ ಬಗ್ಗೆ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ತೇನೆ. ಅವ್ರ ಜೊತೆ ಸಂಸ್ಕೃತದಲ್ಲಿ MA ಮಾಡಿರುವ ಗಿರೀಶ್ ಹೆಗಡೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಸವಿತಾ ಹೆಗಡೆ ಅವರು ಸುಮಾರು 13 ವರ್ಷದಿಂದ ಭಗವದ್ಗೀತೆಯನ್ನ ಸ್ಕೂಲ್ಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಹೇಳ್ಕೊಡ್ತಾ ಇದ್ದಾರೆ. 13 ವರ್ಷದ ಈ ಅನುಭವನ ನಾವಿವತ್ತು ಈ ಮೂಲಕ ಅವರಿಂದ ಗೀತಾ ಸಂಸ್ಕಾರವನ್ನ ಪಡಿತಾ ಇದ್ದೀವಿ. ದಂಪತಿಗಳಿಬ್ಬರು ಸೇರಿ ನಮಗೆ ಇವತ್ತು ಒಂದು ಗೀತಾ ಸಂಸ್ಕಾರವನ್ನ ಆರಂಭಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ತರಗತಿಗೆ ಬಂದು ನಮ್ಮೆಲ್ಲರಿಗೂ ಹೇಳ್ಕೊಡೋಕೆ ಒಪ್ಕೊಂಡಿರೋ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ ಜೊತೆ ಶುಭಾ ಹೆಗಡೆ ಅವರು ಕೂಡ ಇದ್ದಾರೆ. ಇವ್ರ ಪೂರ್ತಿ ಹೆಸರು ಶುಭಾ ವಿಶ್ವೇಶ್ವರ ಹೆಗಡೆ ಅವರು. ಮೂಲತಃ ಸಿರ್ಸಿ ಅವರು, ಅಹಮದಾಬಾದ್ ನಲ್ಲಿ ಇರ್ತಾರೆ ಅವರು. ಇವರು ಥೆರಪೆಟಿಕ್ ಯೋಗ ಟೀಚರ್, ಹಾಗೆ ಆಯುಷ್ ಮಂತ್ರಾಲಯದಿಂದ ಯೋಗ ಸರ್ಟಿಫಿಕೇಶನ್ ಕೂಡ ಮಾಡಿದ್ದಾರೆ. ಥೆರಪೆಟಿಕ್ಸ್ ಯೋಗ ಸರ್ಟಿಫಿಕೇಶನ್ ಕೂಡ ಮಾಡಿದ್ದಾರೆ. ಅಲ್ಲದೆ ಧ್ಯಾನ ಕ್ಲಾಸು 5 ವರ್ಷದಿಂದ ಧ್ಯಾನವನ್ನ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದಾರೆ. ಯೋಗವನ್ನ 3 ವರ್ಷದಿಂದ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲದೆ ಕೂಡ ಯಾರಿಗೆ ಅತ್ಯ ಅವಶ್ಯಕವಾಗಿದೆ, ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಥವಾ ಏಜ್ ಆಗಿದೆ, ಅವ್ರಿಗೆಲ್ಲ ಪ್ರಾಣಾಯಾಮದ ಕ್ಲಾಸ್ಗಳನ್ನ ತುಂಬಾ ಎಫೆಕ್ಟಿವ್ ಆಗಿ ಕೇವಲ ಪ್ರಾಣಾಯಾಮದ ಮೂಲಕನೇ ಆರೋಗ್ಯವನ್ನ ಹೊಂದುವಂತೆ ಮಾಡುವಲ್ಲಿ ಕೂಡ ಅವರು ಇನ್ನೊಂದು ಹೆಜ್ಜೆಯನ್ನ ಮುಂದಿಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಗರ್ಭಪೂರ್ವ ಸಂಸ್ಕಾರ, ಗರ್ಭ ಸಂಸ್ಕಾರದಂತಹ ಉತ್ತಮ ಒಂದು ಸಂಸ್ಕಾರವನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅವಶ್ಯಕತೆ ಇರೋರ್ಗೆ ಪರ್ಸನಲ್ ಆಗಿ ಕೂಡ ಯೋಗ ಕ್ಲಾಸ್ ಅಥವಾ ಪ್ರಾಣಾಯಾಮ ಕ್ಲಾಸ್ಗಳನ್ನ ತಗೊಳ್ತಾ ಇದ್ದಾರೆ. ಮತ್ತೊಂದು ಹೆಜ್ಜೆನ ಮುಂದೆ ಹೋಗಿ ಈಗ ಭಗವದ್ಗೀತೆ ಸಾರವನ್ನ ಶ್ರೀಕೃಷ್ಣನಿಂದ ನಾವು ಪಡೆದಿದ್ದೀವಿ, ಈ ಭಗವದ್ಗೀತೆಯನ್ನ ಎಲ್ಲರಿಗೂ ಹಂಚುವಲ್ಲಿ ಅವರು ಇನ್ನೊಂದು ಹೆಜ್ಜೆಯನ್ನ ಇಟ್ಟು ಸಮಾಜದ ಒಂದು ಉನ್ನತ ದಾರಿಗೆ, ಸಮಾಜಕ್ಕೆ ಒಂದು ಉನ್ನತ ದಾರಿಯನ್ನ ತೋರಿಸ್ತಾ ಇದ್ದಾರೆ. ಶುಭ ಹೆಗಡೆ, ನಿಮ್ಗೂ ಕೂಡ ಈ ಗ್ರೂಪ್ಗೆ, ಇವತ್ತಿನ ಈ ತರಗತಿಗೆ ಸ್ವಾಗತವನ್ನ ಕೊಡ್ತೇನೆ. ಧನ್ಯವಾದಗಳು. ಮತ್ತು ಸವಿತಾ ಹೆಗಡೆ ಮತ್ತು ಗಿರೀಶ್ ಹೆಗಡೆ ಅವರು ಧ್ಯಾನ ಶ್ಲೋಕನ ಹೇಳ್ಕೊಡ್ತಾರೆ. ನಾವೆಲ್ಲರೂ ಧ್ಯಾನ ಶ್ಲೋಕ ಹೇಳೋಣ, ಆಮೇಲೆ ಇವತ್ತಿನ ಕ್ಲಾಸಿನ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಮೋಸ್ತುತೇ ವ್ಯಾಸ ವಿಶಾಲಬುದ್ಧೇ ಪುಂಡರಾರವಿಂದಾಯತಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರವಿಕಪಾಣನೆ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.
ಇವತ್ತಿನ ಕಾರ್ಯಕ್ರಮನ ಧ್ಯಾನ ಶ್ಲೋಕದ ಮೂಲಕ ಆರಂಭಿಸಿರೋ ಗಿರೀಶ್ ಹೆಗ್ಡೆ ಮತ್ತು ಸವಿತಾ ಹೆಗ್ಡೆ ಅವರಿಗೆ ಧನ್ಯವಾದ. ಈಗ ಈ ಭಗವದ್ಗೀತೆಯ ಒಂದು ಕಿರು ಪರಿಚಯ. ಎಲ್ರಿಗೂ ಗೊತ್ತಿರೋದೇ ಭಗವದ್ಗೀತೆ ಕುರಿತಾಗಿ, ಮತ್ತು ಯಾರು ಏನು ಹೇಳಬೇಕಾಗಿಲ್ಲ, ಇದು ಎಲ್ರಿಗೂ ಗೊತ್ತಿರೋದೇನೆ. ಆದರೆ ನಾವು ಇವತ್ತಿಂದ ಇದೊಂದು ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನನಗೇನು ಗೊತ್ತಿದೆ ಅದರಲ್ಲಿ ಸ್ವಲ್ಪ ಹೇಳ್ತೀನಿ. ನನಗಿಂತ ತುಂಬ ಗೊತ್ತಿರೋರು ಇಲ್ಲಿ ತುಂಬ ಜನರಿದ್ದಾರೆ, ಅದು ನನಗೂ ಗೊತ್ತಿದೆ. ನನ್ನ ಪ್ರಯತ್ನನ ನಾನು ಮಾಡ್ತೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಒಂದು ಶ್ರೇಷ್ಠವಾದ ಕೆಲಸಕ್ಕೆ ಶ್ರೀಕೃಷ್ಣ ಅಥವಾ ಈ ಬ್ರಹ್ಮಾಂಡ ನನ್ನನ್ನು ಕೂಡ ನೇಮಿಸಿದೆ ಅಂತ ನಾನು ಅಂದ್ಕೋತೀನಿ. ಯಾಕೆಂದರೆ ಇಂತಹ ಒಂದು ಮಹತ್ವನ ನಾನು ಮಾಡ್ತೀನಿ ಅಂತ ಅಹಂಕಾರದಲ್ಲಿ ನಾವು ಹೋದರೆ ಖಂಡಿತ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮಗೆ ಮೊದಲು ಅಡ್ಡಿಪಡಿಸೋದೇ ನಮ್ಮ ಅಹಂಕಾರ ಆಗಿರುತ್ತೆ. ಆದರೆ ನಮ್ಮನ್ನು ನಾವು ಆ ದಿವ್ಯ ಚೈತನ್ಯಕ್ಕೆ, ಶ್ರೀಕೃಷ್ಣ ಚೈತನ್ಯ ಅಥವಾ ಈ ಬ್ರಹ್ಮಾಂಡ, ನಾವು ಯಾವುದೇ ಆಗಿರಲಿ, ಪರಮಾತ್ಮ ಅಂತ ಯಾವುದನ್ನು ನಾವು ಅಂದ್ಕೋತೀವಿ, ಆ ಪರಮಾತ್ಮನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಬಿಟ್ರೆ ನಮ್ಮ ಮೂಲಕ ಅವರಿಗೇನು ಬೇಕು, ಅವರ ಸಂಕಲ್ಪ ಏನಿದೆ, ಅವರ ಉದ್ದೇಶ ಏನಿದೆ, ಅದರಲ್ಲಿ ನಮ್ಮನ್ನು ಕೂಡ ಒಂದಾಗಿಸ್ಬಿಡ್ತಾರೆ. ಈ ಪ್ರಯತ್ನಕ್ಕೆ ಬಹುಶಃ ನನ್ನನ್ನು ಅವರು ಆಯ್ಕೆ ಮಾಡ್ಕೊಂಡಿರಬಹುದು. ಅದಕ್ಕಾಗಿ ಈ ಒಂದು ಪ್ರಯತ್ನ ಮಾಡೋಣ ಅಂತ ನನಗೆ ಒಂದು ಒಳಗಡೆಯಿಂದ ಒಂದು ಇಚ್ಛೆ ಬಂದಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಈ ಭಗವದ್ಗೀತೆನ ನಾವು ಯಾಕೆ ಹೇಳಬೇಕು, ಭಗವದ್ಗೀತೆನ ನಿತ್ಯ ನಾವು ಪಠಿಸೋದ್ರಿಂದ ಏನಾಗುತ್ತೆ, ಇವುಗಳ ಕುರಿತಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ಭಗವದ್ಗೀತೆನ ನಾವು ಪ್ರತಿನಿತ್ಯ ಪಠಿಸ್ತಾ ಹೋಗೋದ್ರಿಂದ, ಕೇಳ್ತಾ ಹೋಗೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಮಾಡೋದ್ರಿಂದ, ಇವೆಲ್ಲದರಿಂದ ಕೂಡ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಭಾವನೆ ಮತ್ತು ನಮ್ಮ ಜೀವನದ ದಾರಿಯನ್ನೇ ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈಗ ನಾನು ಈ ಮಾತು ಹೇಳ್ತಾ ಇದ್ದಾಗೆ ತುಂಬ ಜನರಿಗೆ ಒಂದು ಪ್ರಶ್ನೆ ಹೇಳ್ತಾ ಇರ್ಬೋದು, ನಾನು ಪ್ರತಿನಿತ್ಯ ಪಠಿಸ್ತಾನೇ ಇದ್ದೀನಿ, ಆದರೆ ನನ್ನ ಜೀವನ ಯಾಕಾಗಿದ್ರೆ ಪರಿವರ್ತನೆ ಆಗಿಲ್ಲ, ನಾನು ಇನ್ನೂ ಯಾಕೆ ಆ ನೋವಲ್ಲಿರ್ತಾ ಇದ್ದೀನಿ, ನನಗೆ ಯಾಕೆ ಇನ್ನೂ ಗೊಂದಲ ಇದೆ, ಇದೆಲ್ಲ ಪ್ರಶ್ನೆ ಕೆಲವರಿಗೆ ಬರ್ಬೋದು. ಆದರೆ ಇದೆಲ್ಲದಕ್ಕೂ ನಾವು ಇವತ್ತು ಸೂಕ್ಷ್ಮವಾಗಿ ಉತ್ತರನ ಕಂಡ್ಕೋತೀವಿ. ಭಗವದ್ಗೀತೆ ಪರಿಣಾಮಕಾರಿಯಾಗಿ ತುಂಬ ಆಳವಾಗಿ ನಮ್ಮನ್ನ ಗುಣಮುಖ ಮಾಡ್ತಾ ಹೋಗುತ್ತೆ. ಗುಣಮುಖ ಅಂತಂದಾಗ ಕೇವಲ ಆರೋಗ್ಯ ಅಂದರೆ ಶಾರೀರಿಕವಾಗಿ ನಾವು ಪಡ್ತಾ ಇರೋ ಯಾವುದೋ ಅನಾರೋಗ್ಯ ಅಲ್ಲ. ಗುಣಮುಖ ಅಂತಂದಾಗ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇರೋ ಎಲ್ಲ ಸಮಸ್ಯೆ ಕೂಡ ನಮ್ಮ ಅನಾರೋಗ್ಯ ಆಗುತ್ತೆ. ಅದು ಕೇವಲ ಶರೀರಕ್ಕಷ್ಟೇ ಅಲ್ಲ, ನಮ್ಮ ಮನಸ್ಸಲ್ಲೂ ಇದ್ದಿರುತ್ತೆ ಅನಾರೋಗ್ಯ, ನಮ್ಮ ಉಸಿರಲ್ಲಿ ಅನಾರೋಗ್ಯ ಇರುತ್ತೆ, ಸಾಮಾಜಿಕವಾಗಿ ಯಾವುದೋ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ, ಆರ್ಥಿಕವಾಗಿ ಅನುಭವಿಸ್ತಾ ಇರ್ತೀವಿ. ಇವೆಲ್ಲವುಗಳನ್ನು ಕೂಡ ಆಳವಾಗಿ ಗುಣಮುಖ ಮಾಡ್ತಾ ಹೋಗುತ್ತೆ. ನಾವು ಗೀತೆಯನ್ನು ಪಠಣ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಅಪಾರವಾದ ಒಂದು ಶಾಂತಿ ಸಿಗುತ್ತೆ. ಗೀತೆಯ ಪ್ರತಿಯೊಂದು ಶಬ್ದ, ಪದ, ಛಂದಸ್ಸು ಮತ್ತು ಗೀತೆಯ ತತ್ವ ಎಲ್ಲವೂ ಕೂಡ ಒಂದಾಗಿ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇದರಿಂದನೇ ಚಿಂತೆ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮೊಳಗಿನ ಅಶಾಂತಿ ಶಮನ ಆಗ್ತಾ ಹೋಗುತ್ತೆ, ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಎಷ್ಟೋ ಜನರಿಗೆ ಮನಸ್ಸು ತುಂಬ ಚಂಚಲ. ಮನಸ್ಸು ಚಂಚಲ, ಅದು ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಹೋಗಲ್ಲ. ಮನಸ್ಸನ್ನ ಯಾರು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರಲ್ಲ ಅವರ ಮನಸ್ಸು, ಎಲ್ಲರ ಮನಸ್ಸು ಚಂಚಲವಾಗಿರುತ್ತೆ. ಭಗವದ್ಗೀತೆ ನಮ್ಮ ಮನಸ್ಸನ್ನ ಸ್ಥಿರಗೊಳಿಸ್ತಾ ಹೋಗುತ್ತೆ. ಇದನ್ನೇ ಭಗವದ್ಗೀತೆಯಲ್ಲಿ ಪ್ರಸಾದೇ ಸರ್ವ ದುಃಖಾನಂ ಹಾನಿರಸ್ಯೋಪಜಾಯತೆ ಅಂತ ಹೇಳ್ತಾರೆ. ಹಾಗಂದ್ರೆ ಮನಃಶಾಂತಿ ಬಂದರೆ ಜೀವನದ ಕಷ್ಟ ಎಲ್ಲ ಕೂಡ ಕಣ್ಮರೆ ಆಗುತ್ತೆ ಅಂತ ಈ ಒಂದು ಶ್ಲೋಕದ ಒಂದು ಅರ್ಥ. ಗೀತೆನ ಪಠಿಸೋದ್ರಿಂದ ಮನೋಬಲ ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ಗೀತೆ ಪಠಣ ನನ್ನೊಳಗಡೆ ಶಕ್ತಿ ಇದೆ, ಏನು ಬಂದರೂ ನಾನು ಎದುರಿಸೋ ಸಾಮರ್ಥ್ಯ ನನ್ನ ಹತ್ರ ಇದೆ
ಅನ್ನೋ ಒಂದು ಧೈರ್ಯವನ್ನ ಕೊಡ್ತಾ ಹೋಗುತ್ತೆ. ಮತ್ತು ಯೋಧನಾಗಿರೋ ಅರ್ಜುನ ವಿಮುಖನಾಗಿ ನಿಂತಾಗ ಗೀತೆನೇ ಅಲ್ವಾ ಅವನನ್ನ ಎಬ್ಸಿರೋದು. ಹಾಗೇನೆ ನಮ್ಮನ್ನ ಕೂಡ ಗೀತೆ, ನಾವು ಮಲಗಿ ನಿದ್ರಿಸ್ತಾ ಇರ್ತೀವಿ, ನೋಡೋಕೆ ಓಡಾಡ್ತಾ ಇದ್ದ ಹಾಗೆ ಅನಿಸ್ತಾ ಇದೆ, ಈಗ ಮಾತಾಡ್ತಾ ಇದ್ದೀವಿ, ಓಡಾಡ್ತಿರ್ತೀವಿ, ಕೇಳ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗನ್ಸಿರುತ್ತೆ. ಆದ್ರೆ ದೇಹ ಓಡಾಡ್ತಾ ಇರತ್ತೆ, ದೇಹ ಕೆಲಸ ಮಾಡ್ತಾ ಇರತ್ತೆ. ಎಷ್ಟೋ ಜನರಿಗೆ ಒಳಗಿನ ಚೈತನ್ಯ ನಿದ್ದೆ ಮಾಡ್ತಾ ಇದ್ಬಿಡತ್ತೆ, ಅರೆಮಂಪ್ರ ಸ್ಥಿತಿಯಲ್ಲಿರುತ್ತೆ. ಈ ಗೀತೆ ಅನ್ನೋದು ನಿದ್ದೆ ಸ್ಥಿತಿಯಲ್ಲಿರೋವನ್ನ ಕೂಡ, ಅಂದ್ರೆ ನಮ್ಮ ಚೈತನ್ಯವನ್ನ ಅರೆ ನಿದ್ರಾವಸ್ಥೆಯಲ್ಲಿ ನಾವು ಇಟ್ಬಿಟ್ಟಿರ್ತೀವಲ್ಲ, ಅದನ್ನ ಕೂಡ ಎಬ್ಸತ್ತೆ. ಗೀತೆನ ಓದ್ತಾ ಹೋದಾಗ ನಮ್ಮೊಳಗಿನ ಎಷ್ಟೋ ನಕಾರಾತ್ಮಕ ಭಾವನೆ, ಅಂದ್ರೆ ನಮ್ಮ ನೆಗೆಟಿವ್ ಥಾಟ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಇವೆಲ್ಲ ಕೂಡ ಕರಗ್ತಾ ಹೋಗುತ್ತೆ. ನಮ್ಮೊಳಗೆ ಎಷ್ಟು ಕೋಪ ಇರುತ್ತೆ, ನಾವು ಅಂದ್ಕೋತೀವಿ ನನಗೆ ಕೋಪ ಇಲ್ಲ ಅಂದ್ಕೋತೀವಿ. ಆ ಕೋಪ ಬರೋಂಥ ಒಂದು ಪ್ರಸಂಗ, ಸಂದರ್ಭ ಬರೋವರೆಗೂ ನಮಗೆ ಕೋಪ ಇಲ್ಲ, ನಾನು ಶಾಂತವಾಗಿದ್ದೀನಿ ಅನ್ಕೋತೀವಿ. ಅಂತಹ ಒಂದು ಸಂದರ್ಭ ಬಂದಾಗೆ ಅಬ್ಬಾ ನನಗೆ ಇಷ್ಟೊಂದು ಕೋಪ ಇದೆಯಾ ಅಂತ ನಾವೇ ಆಶ್ಚರ್ಯ, ಬೇರೆಯವರು ಬೇಡ, ನಮ್ಮ ಕೋಪ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಕೋಪ ಒಬ್ಬ ವ್ಯಕ್ತಿ ಮಾಡೋಕ್ ಸಾಧ್ಯನಾ, ಅಷ್ಟು ಕೋಪ ನನ್ನೊಳಗಡೆ ಇದೆಯಲ್ಲ ಅಂತ ನಮಗೆ ಅನಿಸುತ್ತೆ. ಈ ಕೋಪನ ಕಡಿಮೆ ಮಾಡ್ತಾ ಹೋಗುತ್ತೆ. ನಮ್ಮೊಳಗಡೆ ಭಯ ಇರುತ್ತೆ, ಯಾವುದೋ ಭಯ, ಆ ಭಯನ ಕಡಿಮೆ ಮಾಡ್ತಾ ಹೋಗುತ್ತೆ. ನಮ್ಮೊಳಗಡೆ ಯಾವುದೋ ನೋವಿರುತ್ತೆ, ಆ ನೋವನ್ನ ನಿರ್ವಹಣೆ ಮಾಡೋದು ಸುಲಭ ಆಗ್ತಾ ಹೋಗುತ್ತೆ. ಯಾವುದೋ ಅಸಹನೆ, ಯಾವುದೋ ಅಸೂಯೆ, ಇವೆಲ್ಲ ಕೂಡ ಗೀತೆಯ ಪಠಣದಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಗೀತೆಯ ಮೂಲಕ, ಈ ಗೀತೆಯನ್ನ ನಾವು ಪಠಿಸ್ತಾ ಹೋದಾಗ ಒಂದು ಸೂಕ್ಷ್ಮವಾದ ವೈಬ್ರೇಷನ್ ಅಥವಾ ಒಂದು ಕಂಪನ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಕೆಟ್ಟ ಸಂಸ್ಕಾರಗಳನ್ನ ಕೂಡ, ಈ ಅಸೂಯೆ, ಅಸಹನೆ, ಕೋಪ, ಭಯ, ಇವೆಲ್ಲ ನಮ್ಮ ಒಂದು ಸಂಸ್ಕಾರ ಆಗ್ಬಿಟ್ಟಿರುತ್ತೆ. ನಾವೇ ಅದನ್ನ ಅಭ್ಯಾಸ ಮಾಡ್ಕೊಂಡಿರೋದು, ಅದು ನಮಗ್ ಗೊತ್ತಿಲ್ಲ. ನಾವೇ ಅಭ್ಯಾಸ ಮಾಡಿ, ಯಾವುದನ್ನ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಅದೇ ಅಲ್ವಾ ಸಂಸ್ಕಾರ ಆಗ್ತಾ ಹೋಗೋದು. ಇವಾಗ ನಾವು ಗೀತೆನ ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು, ಗೀತಾ ಸಂಸ್ಕಾರವನ್ನ ಕೊಡ್ತಿದ್ದಾರೆ ಅಂತ. ನಿರಂತರವಾಗಿ ಪ್ರತಿನಿತ್ಯ ಗೀತೆಯನ್ನ ಹೇಳ್ತಾ ಹೋದ್ರೆ ಆ ಗೀತೆ ನಮ್ಮ ಸಂಸ್ಕಾರವಾಗ್ತಾ ಹೋಗ್ಬಿಡತ್ತೆ. ಹಾಗೇನೆ ಭಯ ಪಟ್ಕೊಂಡಿರೋದು, ಕೋಪ ಮಾಡೋದು, ಅಸೂಯೆ ಪಟ್ಕೊಳ್ಳೋದು, ಅಹಂಕಾರದಲ್ಲಿರೋದು, ಇದೆಲ್ಲ ನಮ್ಮ ಸಂಸ್ಕಾರವಾಗ್ಬಿಟ್ಟಿದೆ. ಅದೆಲ್ಲ ಕೂಡ ಒಳ್ಳೆ ಸಂಸ್ಕಾರನ? ಯಾರ ಮೇಲಾದ್ರೂ ಅಸೂಯೆ ಪಡೋದು, ಭಯದಲ್ಲಿರೋದು, ಇದೆಲ್ಲ ಒಳ್ಳೆ ಸಂಸ್ಕಾರನ? ಖಂಡಿತ ಅಲ್ಲ, ಕೆಟ್ಟ ಸಂಸ್ಕಾರ. ಅದು ನಮ್ಮೊಳಗಡೆ ಇದ್ದಾಗ ನಮ್ಗದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ. ಆದ್ರೆ ನಮ್ಮನ್ನ ನೋಡಿ ಇನ್ಯಾರೋ ಒಬ್ಬನ ಅಸೂಯೆ ಪಡ್ಬೇಕಿದ್ರೆ, ಅಯ್ಯೋ ಅವನು ಎಷ್ಟು ಕೆಟ್ಟ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಗುಣ ನಮ್ಮಲ್ಲಿ ಬೆಳೀತಾ ಇದೆ ಅನ್ನೋದನ್ನೇ ನಾವು ಮರ್ತು ಬಿಡ್ತೀವಿ. ಬೇರೆಯವರನ್ನ ಗುರುತಿಸೋದನ್ನ ತುಂಬಾ ಸುಲಭವಾಗಿ ಕಲ್ತ್ಕೊಬಿಟ್ಟಿದ್ದೀವಿ. ನಮಗೆ ಇಂತಹ ಕೆಟ್ಟ ಸಂಸ್ಕಾರಗಳನ್ನ ಗೀತೆ ತೊಳಿತಾ ಹೋಗುತ್ತೆ. ಪ್ರತಿನಿತ್ಯದ ಗೀತಾ ಪಠಣ, ಗೀತೆನ ನಾವು ಪಠಿಸ್ತಾ ಹೋದಾಗ ನಮ್ಮ ಜೀವನದಲ್ಲಿ ಎಷ್ಟೊಂದು ಗೊಂದಲ ಇರುತ್ತೆ. ಯಾವುದು ಸರಿ, ಯಾವುದು ತಪ್ಪು ಏನೂ ಗೊತ್ತಾಗದೆ ಇರೋ ಸ್ಥಿತಿಯಲ್ಲಿ ಎಷ್ಟೊಂದು ಜನ ಇರ್ತೀವಿ. ಆದರೆ ಆ ಗೊಂದಲಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ನಮಗೊಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ನಮ್ಮ ಸಂಬಂಧದಲ್ಲಿ ಸಮಸ್ಯೆಗಳಿರುತ್ತೆ. ಎಷ್ಟೋ ಜನರ ಸಂಬಂಧದಲ್ಲಿ ಅದು ಕೇವಲ ದಾಂಪತ್ಯ ಸಂಬಂಧ ಅಂತಲ್ಲ, ಒಂದು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಕನೆಕ್ಟ್ ಆಗೋದು ಎಲ್ಲವೂ ಕೂಡ ಒಂದೊಂದು ಸಂಬಂಧ ಆಗಿರುತ್ತೆ. ಒಬ್ಬ ತಾಯಿ ಮಗುವಿನ ಸಂಬಂಧ, ನೆರೆಹೊರೆಯ ಸಂಬಂಧ, ಎಷ್ಟೊಂದು ಸಂಬಂಧ ಇರುತ್ತೆ ಅಲ್ವಾ. ಆ ಒಂದು ಸಂಬಂಧ, ನಮ್ಮ ಕೆಲಸದ ಒತ್ತಡ, ನಮ್ಮ ನಿರ್ಧಾರ ತೆಗೆದುಕೊಳ್ಳೋ ಗೊಂದಲ, ಒಂದು ನಿರ್ಧಾರನ ತೆಗೆದುಕೊಳ್ಬೇಕಿದ್ರೆ ಆಗೋ ಎಷ್ಟೊಂದು ಗೊಂದಲ, ಕೊನೆ ಮೂಮೆಂಟ್ ವರೆಗೂ ನಾನು ಏನು ಮಾಡ್ಲಿ ಅಂತ ಗೊತ್ತಾಗದೆ ಇರೋಷ್ಟು ಗೊಂದಲದಲ್ಲಿ ಕೆಲವೊಬ್ರು ಇರ್ತಾರೆ. ಇವೆಲ್ಲ ಕೂಡ ಸರಿಯಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಗೀತೆ ಅನ್ನೋದು ಒಬ್ಬನನ್ನ ಎಷ್ಟೇ ಅವನು ಪಾತಾಳದಲ್ಲಿ ಇದ್ದಿರ್ಲಿ, ಅಜ್ಞಾನದ ಒಂದು ಪಾತಾಳದಲ್ಲಿರ್ಲಿ, ಗೀತೆಯನ್ನ ಅವನು ಬಿಗಿಯಾಗಿ ಹಿಡ್ಕೊಂಡ ಅಂದ್ರೆ ಅವನ ಅಜ್ಞಾನದ ಪಾತಾಳದಿಂದ ಅವನನ್ನು ಆಕಾಶದವರೆಗೆ ಎತ್ತೋ ಶಕ್ತಿ ಇರೋದು ಗೀತೆಗೆ.
ಯಾಕೆಂದ್ರೆ ಗೀತೆ ನಮಗೆ ಬೇರೆ ಎಲ್ಲವಕ್ಕಿಂತ ಸ್ವಲ್ಪ ಸುಲಭ ಆಗಿದೆ ತಿಳ್ಕೊಳಕ್ ಒಬ್ಬನು ಪ್ರಯತ್ನ ಪಟ್ರೆ ತಿಳ್ಕೊಳಕ್ಕೆ ಖಂಡಿತ ಸಾಧ್ಯ ಇದೆ. ಅವನ ಸಂಪೂರ್ಣವಾಗಿ ಅವನಲ್ಲಿ ತನ್ನನ್ನ ತಾನು ತೊಡಗಿಸ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಭಗವದ್ಗೀತೆ ಧರ್ಮ ಮತ್ತೆ ಅಧರ್ಮ ಇದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ನಮಗೆ. ಗೀತೆ ಪಠಣದಿಂದನೇ ದೇಹದಲ್ಲಿ ಶಾಂತವಾದ ಒಂದು ಸ್ಥಿತಿ ನಮ್ಮೊಳಗಡೆ ನೆಲೆಗೊಳ್ತಾ ಹೋಗುತ್ತೆ. ಹೃದಯದ ಬಡಿತ ಸ್ಥಿರವಾಗ್ತಾ ಹೋಗುತ್ತೆ. ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ ಗೀತೆಯಲ್ಲಿ, 1 2 ಅಲ್ಲ, ನಾವು ಈಗಾಗಲೇ ಎಷ್ಟೊಂದು ಪ್ರಯೋಜನ ಮಾಡ್ತಾ ಹೋಗಿದ್ದೀವಿ. ನಮ್ಮ ರಕ್ತದ ಒತ್ತಡ ಸಮಾನವಾಗ್ತಾ ಹೋಗುತ್ತೆ, ಬ್ಯಾಲೆನ್ಸಿಗೆ ಬರ್ತಾ ಹೋಗುತ್ತೆ. ಹೈ BP ಪೇಷಂಟ್ ಇರೋರು ಗೀತಾ ಪಠಣದಿಂದನೇ ಅದನ್ನ ಕೂಡ ಸಮತೋಲನಕ್ಕೆ ತರೋಕೆ ಸಾಧ್ಯ ಇದೆ. ನಮ್ಮ ಮೆದುಳಲ್ಲಿ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಹೋಗುತ್ತೆ ಅಲ್ವಾ. ಎಲ್ರಿಗೂ ಗೊತ್ತಿದೆ, ನಮ್ ಕೋಪ ಮಾಡ್ತಾ ಇದ್ರೆ ಒಂದು ತರ ಹಾರ್ಮೋನು, ಸಂತೋಷದಲ್ಲಿ ಇದ್ದೀವಿ ಅಂದ್ರೆ ಒಂದು ರೀತಿ ಹಾರ್ಮೋನು. ಈಗ ತುಂಬಾ ಕೋಪದಲ್ಲಿ ಭಯದಲ್ಲಿ ಎಲ್ಲ ಇದ್ರೆ ಕಾರ್ಟಿಸಾಲ್ ಅನ್ನ ಹಾರ್ಮೋನ್ ಬಿಡುಗಡೆ ಆಗ್ತಾ ಹೋಗುತ್ತೆ. ಆ ಹಾರ್ಮೋನು ನಮ್ಮ ಆರೋಗ್ಯವನ್ನ ಹಾಳು ಮಾಡೋ ಹಾರ್ಮೋನ್ ಆಗಿರತ್ತೆ. ಹಾಗೇನೆ ಈ ಭಗವದ್ಗೀತೆ ಪಠಣ ನಮ್ಮ ಮೆದುಳಲ್ಲಿ ಒಂದು ಸಂತೋಷದ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಆ ಸಂತೋಷದ ಹಾರ್ಮೋನ್ ಅನ್ನೇ ನಾವು ಆಕ್ಸಿಟೋಸಿನ್ ಹಾರ್ಮೋನ್, ಸೆರೋಟೋನಿನ್ ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ಹಾರ್ಮೋನ್ಗಳು ಹೆಚ್ಚು ಬಿಡುಗಡೆ ಆದಷ್ಟು ನಾವು ಇಡೀ ದಿವಸ ಸಂತೋಷವಾಗಿರೋಕ್ಕಾಗತ್ತೆ. ಅಷ್ಟೇ ಅಲ್ಲ, ಆರೋಗ್ಯವಾಗಿರೋಕ್ಕಾಗತ್ತೆ. ಯಾವ ವ್ಯಕ್ತಿ ಸಮಾಧಾನದಲ್ಲಿರ್ತಾನೆ, ಸಂತೋಷದಲ್ಲಿರ್ತಾನೆ, ನೆಮ್ಮದಿಯಲ್ಲಿರ್ತಾನೆ, ಅವನು ಖಂಡಿತ ಆರೋಗ್ಯವಾಗಿರೋಕ್ ಸಾಧ್ಯ. ಯಾಕೆಂದ್ರೆ ಅವನಿಗೆ ನನ್ನ ಹತ್ರ ಏನ್ ಇಲ್ಲ ಅನ್ನೋ ಚಿಂತೆ ಇಲ್ಲ, ನನ್ನ ಹತ್ರ ಏನಿದೆ ಅನ್ನೋದನ್ನ ನೋಡ್ತಾ ಹೋಗ್ತಾನೆ. ಯಾವಾಗ ನಾವು ನಮ್ಮ ಹತ್ರ ಏನಿದೆ ಅನ್ನೋದನ್ನ ನೋಡ್ತೀವಿ, ಆಗ ಸಂತೋಷದಿಂದ ಇರೋಕ್ಕಾಗತ್ತೆ. ಎಲ್ರ ನೋವಿಗೆ, ಎಲ್ರ ದುಃಖಕ್ಕೆ, ಎಲ್ರ ಕೋಪಕ್ಕೆ ಮುಖ್ಯ ಕಾರಣ, ಎಲ್ರೂ ಸಮಾಧಾನವನ್ನ ಕಳ್ಕೊಂಡಿರೋದ್ರ ಮುಖ್ಯ ಕಾರಣನೇ ನನ್ನ ಹತ್ರ ಏನಿಲ್ಲ ಅಂತ ನೋಡೋದ್ರಲ್ಲೇ ಬ್ಯೂಸಿ ಆಗ್ಬಿಡ್ತೀವಿ. ಅದಕ್ಕೋಸ್ಕರನೇ ನಾವು ನಮ್ಮ ಸಮಾಧಾನನ ಕಳ್ಕೊತೀವಿ. ಇವತ್ತು ನನಗೆ ಇದೆಯಲ್ಲ ಅನ್ನೋ ಸಂತೋಷ ಸಮಾಧಾನನ ಮರ್ತು ಬಿಡ್ತೀವಿ. ಭಗವದ್ಗೀತೆ ನಾವು ಇವುಗಳ ಮೂಲಕ, ಈ ಸಮಾಧಾನದ ಮೂಲಕ ನಮ್ಮ ನಿದ್ದೆ ಗುಣಮಟ್ಟ ಕೂಡ ಸುಧಾರಣೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬೇಡದಿರೋ ಚಿಂತೆ ಇರಲ್ವಲ್ಲ. ಯೋಗಶಾಸ್ತ್ರದಲ್ಲಿ ಇದನ್ನ ನಾದೋಪಚಾರ ಅಂತ ಹೇಳ್ತಾರೆ, ಅಥವಾ ನಾದಾನುಸಂಧಾನ ಅಂತ ಹೇಳ್ತಾರೆ. ಈ ಗೀತಾ ಪಠಣದ ಮೂಲಕ ನಾವು ನಮ್ಮೊಳಗಿನ ನಾದದಲ್ಲಿ ಒಂದಾಗ್ತಾ ಹೋಗ್ತೀವಲ್ಲ, ಈ ಆಂತರಿಕ ನಾದದಲ್ಲಿ ಒಂದಾಗೋದೇ ನಾದಾನುಸಂಧಾನ ಅಥವಾ ನಾದೋಪಚಾರ. ಗೀತೆ ನಮಗೆ ಒಂದು ಅದ್ಭುತವಾದ ಪರಿಣಾಮವನ್ನ ತೋರಿಸುತ್ತೆ. ಏನು? ಯಾವಾಗೂ ಕೂಡ ಪರಿಣಾಮದ ಆಧಾರದ ಮೇಲೆ ಬದುಕಬೇಡಿ, ಕರ್ತವ್ಯದ ಆಧಾರದ ಮೇಲೆ ಬದುಕಿ ಅನ್ನೋ ಒಂದು ಶ್ರೇಷ್ಠವಾದ ಸಂದೇಶವನ್ನ ನಮಗೆ ಭಗವದ್ಗೀತೆ ನೀಡುತ್ತೆ. ಈ ಒಂದು ಉಪದೇಶನೇ ನಮ್ಮ ಕರ್ಮವನ್ನ ಶುದ್ಧಗೊಳಿಸ್ತಾ ಹೋಗುತ್ತೆ. ಕೋಪ, ಅಹಂಕಾರ, ದ್ವೇಷ, ಲಾಭ, ನಷ್ಟ ಇವೆಲ್ಲವೂ ಕೂಡ ನಮ್ಮ ಸೆಕೆಂಡ್ ಪ್ರಿಯಾರಿಟಿ ಆಗ್ತಾ ಹೋಗುತ್ತೆ. ಗೀತೆನ ಪಡಿಸ್ತಾ ಹೋಗೋರು ನಿಧಾನವಾಗಿ ನಾನು ದೇಹ ಅಷ್ಟೇ ಅಲ್ಲ, ನಾನು ಚೈತನ್ಯ ಎನ್ನೋ ಆತ್ಮಜ್ಞಾನಕ್ಕೆ ನಿಧಾನವಾಗಿ ಹೋಗ್ತಾರೆ. ಯಾಕೆಂದ್ರೆ ಗೀತೆ ಅನ್ನೋದು ನಮ್ಮನ್ನ ಹಂತ ಹಂತವಾಗಿ ನಮ್ಮನ್ನ ಮೇಲಕ್ಕೆ ಎತ್ತುತ್ತಾ ಹೋಗುತ್ತೆ, ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ತಾ ಹೋಗುತ್ತೆ. ಒಂದೇ ಬಾರಿಗೆ ಮೊದಲೇ ನಮಗೆ ಆತ್ಮಜ್ಞಾನವನ್ನ ಹೇಳಲ್ಲ ಗೀತೆ. ಅರ್ಜುನ ವಿಷಾದ ಯೋಗ ಏನ್ ಹೇಳುತ್ತೆ? ನಮ್ಗೆಲ್ಲರ ನೋವು, ಸಂಕಟ ಇದನ್ನೇ ಹೇಳುತ್ತೆ ಅಲ್ವಾ. ಹಂತ ಹಂತವಾಗಿ ನಮ್ಮನ್ನ ನಮ್ಮದೇ ಆದ ಸ್ಥಿತಿಯಿಂದ ತೋರಿಸ್ತಾ ಹೋಗುತ್ತೆ. ನೀನ್ ಈ ಸ್ಥಿತಿಯಲ್ಲಿದೆಯಾ, ವಿಶ್ವರೂಪ ದರ್ಶನ ಮಾಡಿ ಹೇಳುತ್ತೆ, ನಿನ್ನೊಳಗಡೆ ನೋಡು ಇಷ್ಟೊಂದು ಶಕ್ತಿ ಇದೆ, ಇಡೀ ವಿಶ್ವನೇ ನಿನ್ನ ಒಳಗಡೆ ಇದೆ ಅಂತ ಅದನ್ನ ತೋರಿಸ್ತಾ ಹೋಗುತ್ತೆ. ಭಗವದ್ಗೀತೆ ಅನ್ನೋದು ಸಾಮಾನ್ಯವಾಗಿ ಸುಮ್ಮನೆ ಪಠಿಸಿ ಬಿಡೋವಂತ ಒಂದು ಇದೇ ಅಲ್ಲ, ಶ್ಲೋಕನೇ ಅಲ್ಲ, ಒಂದು ಗ್ರಂಥನೇ ಅಲ್ಲ. ಇದರಿಂದ ಈ ಭಗವದ್ಗೀತೆಯಿಂದ ನಮ್ಮ ಜೀವನಕ್ಕೆ ಒಂದು ಅಳತೆ, ಒಂದು ಆಂತರಿಕ ಬೆಳಕು ಬರ್ತಾ ಹೋಗುತ್ತೆ. ಆಂತರಿಕ ಬೆಳಕು ಅಂದ್ರೇನೆ ಜ್ಞಾನ. ಗೀತೆ ಪಠಣ ಮಾಡ್ತಾ ಹೋದ್ರೆ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ,
ಅಂದ್ರೆ ಸತ್ವ ಹೆಚ್ಚಾಗ್ತಾ ಹೋಗುತ್ತೆ. ಮನುಷ್ಯನಲ್ಲಿ 3 ಗುಣ ಇರುತ್ತೆ ಅಲ್ವಾ, ಸತ್ವ, ರಜಸ್ಸು, ತಮಸ್ಸು ಅಂತ. ಈ ಭಗವದ್ಗೀತೆ ನಮ್ಮೊಳಗಿನ ಸತ್ವ ಗುಣವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಮನೆಯಲ್ಲಿ ಯಾವಾಗ ಸತ್ವ ಗುಣ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ್ಲೇ ಮನೆಯಲ್ಲಿ ಶಾಂತಿ ನೆಲೆಸೋಕ್ ಸಾಧ್ಯ. ಮನೆಯಲ್ಲಿ ಕೋಪ, ಜಗಳ, ಮನಸ್ತಾಪ ಇವೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಮನೆಯಲ್ಲಿ ಶಾಂತಿ ನೆಲೆಸ್ಲೇಬೇಕು. ಅಷ್ಟೇ ಅಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳು ಈ ಭಗವದ್ಗೀತೆನ ಅಭ್ಯಾಸ ಮಾಡ್ಕೊಳ್ತಿದ್ದಾರೆ. ಆದ್ರೆ ಭಗವದ್ಗೀತೆಯನ್ನ ತಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳು ಕೂಡ ಅವರ ಓದಿನಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದ ಸಾಧನೆಯನ್ನ ಮಾಡೋಕೆ ಸಾಧ್ಯ. ಯಾಕೆಂದ್ರೆ ಭಗವದ್ಗೀತೆ, ನಾನು ಮೊದಲೇ ಹೇಳಿರೋ ಹಾಗೆ, ಭಗವದ್ಗೀತೆ ನಮಗೆ ಕ್ಲಾರಿಟಿಯನ್ನ ನೀಡ್ತಾ ಹೋಗುತ್ತೆ, ನಿರ್ಧಾರಕ ಶಕ್ತಿಯನ್ನ ಚೆನ್ನಾಗಿ ಮಾಡುತ್ತೆ. ಯಾವಾಗ ಒಬ್ಬನಿಗೆ ನಿರ್ಧಾರಕ ಶಕ್ತಿ ಬರುತ್ತೆ, ಒಂದು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ಆನ್ಸರ್ ಇದಾ ಅದ ಅಂತ ಡೌಟ್ ಅಲ್ಲಿ ಇದ್ರೆ ತಪ್ಪು ಆನ್ಸರ್ ಬರಿಬಹುದು. ಆದ್ರೆ ಅವನು ಓದಿರ್ತಾನೆ ಅಂದಾಗ ಅವನಿಗೆ ಸರಿಯಾದ ಆನ್ಸರ್, ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರಿಬೇಕು, ಎಷ್ಟು ಮಾರ್ಕ್ಸಿಗೆ ಎಷ್ಟು ಬರಿಬೇಕು ನಾನು ಅನ್ನೋ ಕ್ಲಾರಿಟಿ ಇರುತ್ತೆ. ಒಬ್ಬ ವಿದ್ಯಾರ್ಥಿಗೆ ಕ್ಲಾರಿಟಿ ಇದ್ದಾಗ ಅವನು ಮಾರ್ಕ್ಸ್ ಅನ್ನ ತಗೊಳ್ಳೋದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಕೇವಲ ಮಾರ್ಕ್ಸ್ ಅಲ್ಲ, ಒಬ್ಬ ವ್ಯಕ್ತಿಗೆ ಕ್ಲಾರಿಟಿ ಇದೆ ಅಂದ್ರೆ ಅವನು ಒಂದು ಸಲ ತಿಳ್ಕೊಂಡಿರೋ ವಿಷಯನ ಎಲ್ಲಿ ಹೋಗ್ಲಿ, ಯಾವಾಗ್ಲೇ ಕೇಳಿ ಆ ವಿಷಯದ ಸ್ಪಷ್ಟತೆ ಅವನು ಯಾವಾಗ್ಲೂ ನೀಡ್ತಾ ಹೋಗ್ತಾನೆ. ಗೀತೆ ಶಬ್ದ ಮನೆನ ದೇವಾಲಯವನ್ನಾಗಿಸ್ತಾ ಹೋಗುತ್ತೆ. ಗೀತೆಯ ಮನೆಯಲ್ಲಿ ನಾವು ಭಗವದ್ಗೀತೆಯನ್ನ ಹೇಳ್ತೀವಿ ಅಂದ್ರೆ ನಮ್ಮ ಮನೆನೇ ದೇವಸ್ಥಾನ ಆಗುತ್ತೆ. ಮೊದಲೇ ಹೇಳಿರೋ ಹಾಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಸತ್ವ ಗುಣ ಹೆಚ್ಚಾಗುತ್ತೆ ಭಗವದ್ಗೀತೆಯಿಂದ. ಅಂತಂದ್ರೆ ಮನೆಯಲ್ಲಿ ಸತ್ವ ಗುಣ ಹೆಚ್ಚಾಗಿದೆ ಅಂದ್ರೆ, ಸಕಾರಾತ್ಮಕ ಶಕ್ತಿ ಹೆಚ್ಚಿದೆ ಅಂದ್ರೆ ಅದೇ ದೇವಸ್ಥಾನ ಅಲ್ವಾ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಯಾಕೆ? ದೇವಸ್ಥಾನದಲ್ಲಿ ಸತ್ವ ಗುಣ ಅಂದ್ರೆ ಅಲ್ಲಿ ಬಂದವರು ಕೆಟ್ಟ ಆಲೋಚನೆ ಮಾಡೋದು ಕಡಿಮೆ ಇರುತ್ತೆ. ಅಲ್ಲಿ ಬರೋರು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗೋಕೆ ಅಂತಾನೆ ಬರ್ತಾರೆ ಅಂತ. ಇದರ ಹೊರತಾಗಿ ಇನ್ನು ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೇನು ಬೇಡ್ತಾರೋ ಗೊತ್ತಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋಗೋದ್ರ ಮೂಲ ಉದ್ದೇಶ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗೋಕೆ ಅಂತ. ಇನ್ನು ಉದ್ದೇಶ ಕೆಲವ್ರದ್ದು ಬೇರೆ ಬೇರೆ ಆಗಿರ್ಬೋದು. ಕೇವಲ 1 ತಿಂಗಳು ಪ್ರತಿನಿತ್ಯ ಗೀತಾ ಪಠಣವನ್ನ ಮಾಡ್ತಾ ಹೋದ್ರೆ ಮನಸ್ಸು ತುಂಬಾ ಹಗುರಾಗ್ತಾ ಹೋಗುತ್ತೆ, ನಿದ್ರೆ ಸುಧಾರಣೆ ಆಗ್ತಾ ಹೋಗುತ್ತೆ. ತುಂಬಾ ಜನರಿಗೆ ನಿದ್ದೆ ಬರಲ್ವಲ್ಲ, ನಿದ್ರೆಯಲ್ಲಿ ಸುಧಾರಣೆ ಆಗ್ತಾ ಹೋಗುತ್ತೆ. ಮಾತಲ್ಲಿ ಒಂದು ಮೃದುತ್ವ ಬರ್ತಾ ಹೋಗುತ್ತೆ. ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡ್ದೇನೆ ಜಾಣ್ಮೆಯಿಂದ ಪ್ರತಿಕ್ರಿಯೆ ಕೊಡೋಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಮ್ಮ ದೇಹ, ಮನಸ್ಸು, ಬುದ್ಧಿ ಇವೆಲ್ಲ ಕೂಡ ಒಂದೇ ಲಯದಲ್ಲಿ ಕೆಲಸ ಮಾಡೋಕೆ ಮತ್ತು ನಮ್ಮ ಆಂತರಿಕವಾದ ಸಂತೋಷವನ್ನ ತುಂಬಿಸಿಕೊಳ್ಳೋಕೆ ಗೀತೆ ನಮಗೆ ಸಹಾಯ ಮಾಡುತ್ತೆ. ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ವಿಶೇಷವಾದ ಲಾಭ ಇದೆ. ಈಗ 2ನೇ ಅಧ್ಯಾಯ ಸಾಂಖ್ಯ ಯೋಗನೇ ತಗೊಂಡ್ರೆ ನಮ್ಮ ಜೀವನದ ಎಲ್ಲ ಗೊಂದಲಕ್ಕೂ ಕೂಡ ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ ಮತ್ತು ಫಿಯರ್ಲೆಸ್ನೆಸ್ ಅನ್ನ ಕೊಡ್ತಾ ಹೋಗುತ್ತೆ. 12ನೇ ಅಧ್ಯಾಯ ಭಕ್ತಿ ಯೋಗ ನಮಗೆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಮತ್ತು ನಮ್ಮ ಹೃದಯವನ್ನ ಶಾಂತವಾಗಿಸ್ಕೊಳ್ಳೋಕೆ ಸಹಾಯನ ಮಾಡ್ತಾ ಹೋಗುತ್ತೆ. ಇನ್ನು ನಾವು ಒಂದು 15ನೇ ಅಧ್ಯಾಯ ತಗೊಂಡ್ರೆ ಇದು ಪುರುಷೋತ್ತಮ ಯೋಗ ಅಲ್ವಾ. ಈ ಪುರುಷೋತ್ತಮ ಯೋಗ ನಮ್ಮ ಮನೋಶಕ್ತಿಯನ್ನ ಹೆಚ್ಚಿಸೋಕೆ ಸಹಾಯವನ್ನ ಮಾಡುತ್ತೆ. 18ನೇ ಅಧ್ಯಾಯ ಮೋಕ್ಷ ಯೋಗ ನಮ್ಮ ನಿರ್ಧಾರ ಶಕ್ತಿಯನ್ನ ಮತ್ತು ತ್ಯಾಗದ ಕುರಿತಾದ ಕ್ಲಾರಿಟಿಯನ್ನ ಕೊಡ್ತಾ ಹೋಗುತ್ತೆ. ಎಷ್ಟೋ ಜನ ಮನೇನ ಬಿಟ್ಬಿಟ್ರೆ ತ್ಯಾಗ ಅಂದ್ಕೋತಾರೆ, ಅಥವಾ ಇನ್ನೇನೋ ಬಿಡೋದೊಂದೇ ತ್ಯಾಗ ಅಂದ್ಕೋತಾರೆ. ಆದ್ರೆ ತ್ಯಾಗ ಅನ್ನೋದ್ರ ನಿಜವಾದ ಅರ್ಥ ತಿಳ್ಕೋಬೇಕು ಅಂದ್ರೆ ಮೋಕ್ಷ ಯೋಗವನ್ನ ಎಲ್ರೂ ಓದ್ಲೇಬೇಕು. ಆಗ ನಮ್ಮ ಭಗವದ್ಗೀತೆ ಒಂದೊಂದು ಅಧ್ಯಾಯನು ಒಂದಷ್ಟು ವಿಷಯಗಳ ಜ್ಞಾನವನ್ನ ನಮ್ಗೆ ಕೊಡ್ತಾ ಹೋಗುತ್ತೆ. ಎಲ್ಲವುಗಳಲ್ಲೂ ಸ್ಪಷ್ಟತೆ ಇರುತ್ತೆ. ಹೀಗಾಗಿನೇ ಭಗವದ್ಗೀತೆನ ನಿತ್ಯ ಪಠಣವಾಗಿ ಅನುಸರಿಸ್ಬೇಕು. ನಮ್ಮೊಳಗಡೆ ಜ್ಞಾನ, ಶಾಂತಿ, ದೃಢತೆ, ದೈವ ಪ್ರೇರಣೆ, ಆತ್ಮಜ್ಞಾನ ಇವೆಲ್ಲವುಗಳನ್ನ ಒಂದಾಗಿ ನೀಡೋ ಒಂದು ಅಪಾರವಾದ ಅನುಗ್ರಹ ಎಲ್ಲಿದೆ ಕೇಳಿದ್ರೆ ಅದು ಭಗವದ್ಗೀತೆಯಲ್ಲಿದೆ.
ಭಗವದ್ಗೀತೆನ ನಿಜವಾದ ಪ್ರಯೋಜನವನ್ನ ಕೊಡೋ ರೀತಿಯಲ್ಲಿ ಪಠಿಸ್ಬೇಕು ಅಲ್ವಾ? ಯಾಕೆಂದ್ರೆ ಎಷ್ಟೋ ಜನರು ಇವಾಗ ನಾನು ಇಷ್ಟೊಂದು ಹೇಳಿದಾಗ ಎಷ್ಟೋ ಜನರು ಒಳಗಡೆ ಪ್ರಶ್ನೆ ಬಂದಿರತ್ತೆ, ಅಯ್ಯೋ ನಾನು ಎಷ್ಟು ದಿವಸದಿಂದ ಭಗವದ್ಗೀತೆನ ಪಠಿಸ್ತಾ ಇದ್ದೀನಿ, ಆದ್ರೆ ನನಗಿದೇನು ಆಗಿಲ್ವಲ್ಲ ಹಾಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಇದೆಲ್ಲ ಪ್ರಯೋಜನನ ಪಡ್ಕೋಬೇಕಂದ್ರೆ ನಾವು ಯಾವ ರೀತಿ ಪಠಿಸ್ಬೇಕು? ಮೊದಲನೇದಾಗಿ ಗೀತಾ ಪಠಣ ಅನ್ನೋದನ್ನ ಓದು ಅನ್ನೋ ದೃಷ್ಟಿಕೋನದಿಂದ ನೋಡೋಕೆ ಹೋಗ್ಬಾರ್ದು. ಭಗವದ್ಗೀತೆ ಓದೋದಲ್ಲ, ಅದು ನಮ್ಮ ಒಳಗಡೆ ಒಬ್ಬ ಅರ್ಜುನ ಇದ್ದಾನೆ. ಹೇಗೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶನ ಮಾಡ್ತಾನಲ್ಲ, ಆ ಹೊರಗಿನ ಅರ್ಜುನನೇ ನಮ್ಮ ಒಳಗಡೆ ಇದ್ದಾನೆ. ಭಗವದ್ಗೀತೆ ನಮ್ಮೊಳಗಿನ ಅರ್ಜುನನನ್ನ ಎಚ್ಚರಿಸೋ ಒಂದು ಅಂತರ್ಯಾತ್ರೆ ಆಗಿರ್ಬೇಕು. ಇದನ್ನ ಇದೇ ಸಮಯದಲ್ಲಿ ಓದ್ಲೇಬೇಕು ಅನ್ನೋ ಯಾವುದೇ ಕಟ್ಟುಪಾಡನ್ನ ಇಟ್ಕೊಳ್ಳೋಕ್ಕಿಂತ ನಮ್ಮ ಮನಸ್ಸು ತುಂಬಾ ಹಗುರವಾಗಿದ್ದಾಗ, ನಮ್ಮ ಮನಸ್ಸು ತುಂಬಾ ಶಾಂತವಾಗಿರೋ ಕ್ಷಣದಲ್ಲಿ ನಾವು ಈ ಗೀತೆಯನ್ನ ಪಠಿಸ್ತಾ ಹೋದಾಗ, ಈಗ ಗೀತೆಯನ್ನ ನಾವು ನೋಡ್ತಾ ಹೋದಾಗ ಆ ಗೀತೆಯು ನಮ್ಮ ಒಳಗಡೆ ಪ್ರವೇಶ ಆಗುತ್ತೆ. ನಾವು ತುಂಬಾ ಏನೋ ಇದರಲ್ಲಿ ಇರ್ತೀವಿ, ಒತ್ತಡದಲ್ಲಿ ಇರ್ತೀವಿ, ಒಟ್ಟಲ್ಲಿ ಇವತ್ತು ಗೀತಾ ಪಠಣ ಮಾಡಿಬಿಡ್ಬೇಕು, ನಾನು ಇವತ್ತು ಗೀತೆಯನ್ನ ಪಠಣ ಮಾಡೇ ಇಲ್ಲ ಅಂತ ಏನೇನೋ ಕೆಲಸದ ಒತ್ತಡದ ಮಧ್ಯೆ ತಗೊಂಡೋಗಿ ನಾವು ಗೀತಾ ಪಠಣ ಮಾಡಿದ್ರೆ ಭಗವದ್ಗೀತೆ ಓದುತ್ತೀವಿ, ಭಗವದ್ಗೀತೆ ಒಳಗಡೆ ತಗೊಳಲ್ಲ. ಎಷ್ಟೋ ಜನರು ಮಾಡೋದು ಇದೇ ಆಗಿರೋದ್ರಿಂದ ಎಷ್ಟೋ ಪ್ರಶ್ನೆಗಳಿಗೆ ಅವರಿಗೆ ಉತ್ತರನೇ ಸಿಗದೆ ಇರುತ್ತೆ. ಇನ್ನು ಗೀತಾ ಪಠಣನ ಮಾಡೋಕ್ಕೂ ಮೊದಲು ಕೈಯಲ್ಲಿ ಪುಸ್ತಕವನ್ನ ಹಿಡ್ಕೊಳ್ಳೋಕ್ಕೂ ಮೊದಲು ಏನ್ ಮಾಡಬೇಕು? ನಮ್ಮ ಉಸಿರನ್ನ ಗೀತೆಯ ಪದವಾಗಿ ಆಹ್ವಾನಿಸುವಾಗೆ ಮಾಡಬೇಕು. ಅಂದ್ರೆ 1-2-3 ಭಗವದ್ಗೀತೆಯನ್ನ ಹೇಳೋಕ್ಕೂ ಮೊದಲು 1-2 ದೀರ್ಘ ಉಸಿರಾಟವನ್ನ ನಡೆಸಬೇಕು. ಯಾಕೆ ಈ ಉಸಿರಾಟ ಯಾಕೆ ಮಾಡಬೇಕು? ನಮ್ಮೊಳಗಡೆ ಎಷ್ಟೊಂದು ಒತ್ತಡ ಇರುತ್ತೆ, ಎಷ್ಟೊಂದು ಶಾರೀರಿಕ ಆಯಾಸ ಇರುತ್ತೆ, ಮಾನಸಿಕವಾಗಿ ಎಷ್ಟೊಂದು ಆ ಒತ್ತಡದಲ್ಲಿರ್ತೀವಿ, ಬೌದ್ಧಿಕವಾಗಿ ಎಷ್ಟೊಂದು ಗೊಂದಲದಲ್ಲಿರ್ತೀವಿ. ಇವೆಲ್ಲದ್ರ ಮಧ್ಯೆ ಸಾಮಾಜಿಕವಾಗಿ ಏನೇನೋ ಒಂದಷ್ಟು ಸಮಸ್ಯೆಗಳು ಬಂದಿರತ್ತೆ. ಇವೆಲ್ಲದ್ರ ಮಧ್ಯೆ ನಾನು ಭಗವದ್ಗೀತೆ ಇಲ್ಲಪ್ಪ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನಾನು ಇದೆಲ್ಲದಕ್ಕೂ ಪರಿಹಾರ ಇದೆ, ನಾನು ಅದಕ್ಕಾಗಿ ಭಗವದ್ಗೀತೆ ನೋಡ್ತೀನಿ ಅಂತ ಹೋದ್ರೆ ನಾವು ಒಂದು ಭಗವದ್ಗೀತೆ ಪಠಿಸ್ತೀವಲ್ಲ, ಏನೂ ಒಳಗಡೆ ಹೋಗಲ್ಲ. ಯಾಕೆಂದ್ರೆ ಬಾಗಿಲಾಗಿ ನಮ್ಗೆ ಒತ್ತಡ, ಕೋಪ, ಏನೇನೋ ಎಲ್ಲ ಅಡ್ಡ ಬಂದಿರತ್ತೆ. ಆಗ ನಮ್ಗೆ ಅದು ಒಳಗಡೆ ಹೋಗೋಕೆ ಹೇಗ್ ಸಾಧ್ಯ? ಆಗ ಈ ಭಗವದ್ಗೀತೆ ನಮ್ಗೆ ಪರಿಹಾರ ಕೊಡುತ್ತೆ ಅನ್ನೋದೇ ಸುಳ್ಳು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಅಲ್ಲಿ ಭಗವದ್ಗೀತೆ ನಮಗ್ ಪರಿಹಾರ ಕೊಡ್ತಾ ಇಲ್ವಾ, ಅಥವಾ ನಾವು ಸರಿಯಾಗಿ ಪಠಿಸ್ತಾ ಇಲ್ವಾ, ಇದನ್ನ ನಾವು ನೋಡಲ್ಲ. ಯಾವಾಗ್ಲೂ ನಾವು ನಮ್ಮ ತಪ್ಪಿನ ಕಡೆ ಮುಖ ಹಾಕಲ್ಲ. ನಾವು ಯಾವಾಗ ನಮ್ಮ ತಪ್ಪಿನ ಕಡೆ ಮುಖ ಮಾಡ್ತೀವಿ, ಆಗ ನಾವು ಸರಿಯಾಗೋ ಪ್ರಯತ್ನ ಮಾಡ್ಬಿಡ್ತೀವಿ. ಈ ಭಗವದ್ಗೀತೆ ಅನ್ನೋದು ಕೇವಲ ಒಂದು ಪಠಣ ಅಷ್ಟೇ ಅಲ್ಲ. ಈ ಭಗವದ್ಗೀತೆ ಅನ್ನೋದು ಕೃಷ್ಣನೊಂದಿಗೆ ನಾವು ನಡೀತಾ ಇರೋ ಒಂದು ಸಂವಾದ ಆಗ್ಬೇಕು. ಭಗವದ್ಗೀತೆಯನ್ನ ನಾವು ಪಠಿಸ್ತಾ ಇದ್ದೀವಿ ಅಂದ್ರೆ ಸಾಕ್ಷಾತ್ ನಾನು ಅರ್ಜುನನಾಗಿ ಕೃಷ್ಣನ ಜೊತೆ ಒಂದು ಸಂವಾದ ನಡೀತಾ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ ಯಾವಾಗ ತಗೊಳ್ತೀವಿ, ಆವಾಗ್ಲೇ ಗೀತೆಯ ಮೊದಲ ಶ್ಲೋಕ ತೆಗಿತಾ ಇದ್ದ ಹಾಗೆ ಅದು ನಮ್ಮೊಳಗಡೆ ಭಕ್ತಿ, ಜ್ಞಾನದ ದೀಪ ಆಗಿ ಬೆಳಗ್ತಾ ಹೋಗುತ್ತೆ. ನಾವು ಏನು ತಪ್ಪು ಮಾಡ್ತಾ ಇದ್ವಿ, ಎಷ್ಟೋ ಸಲಿ ಭಗವದ್ಗೀತೆನ ಒತ್ತಡದಲ್ಲಿ, ಅಂದ್ರೆ ಇದೊಂದು ಅಧ್ಯಾಯ ಚಾಪ್ಟರ್ ಅನ್ನ ನಾನು ಹೇಳ್ಬಿಡ್ಬೇಕು, ಇಷ್ಟೇ ನಮ್ಮ ಮನೋಸ್ಥಿತಿಯಾಗಿರತ್ತೆ. ಆಗ ಅದರಿಂದ ಪ್ರಯೋಜನ ಪಡ್ಕೊಳಕ್ಕಾಗತ್ತಾ? ಆಗಿರಲ್ಲ. ನಾನು ಹೇಳಿದ್ದೀನಿ ಅಂತ ಒಂದು ಸಮಾಧಾನ ಇರತ್ತೆ ಅಷ್ಟೇ. ಪ್ರತಿ ಶ್ಲೋಕನ ಪಠಿಸುವಾಗ ಕೂಡ ಅದನ್ನು ಓದೋದಲ್ಲ, ಉಚ್ಚರಿಸೋದಲ್ಲ, ಆದ್ರೆ ಆ ಶಬ್ದ ನಮ್ಮ ಒಳಗಡೆಯಿಂದನೇ ಬರ್ತಾ ಇದೆ ಅಂತ ಅಷ್ಟು ಅದನ್ನ ಆಳವಾಗಿ ಅನುಭವಿಸ್ತಾ ಹೋಗ್ಬೇಕು. ಈ ಗೀತೆಯಲ್ಲಿ ನಾವು ಒಂದೊಂದು ಶ್ಲೋಕವನ್ನ ಹೇಳ್ಬೇಕಿದ್ರೆ ಆ ಶ್ಲೋಕ ಪುಸ್ತಕದಿಂದ ನಮ್ಮ ಒಳಗಡೆ ಬರ್ತಾ ಇದೆ ಅಂತಲ್ಲ, ಪುಸ್ತಕದಲ್ಲಿ ಇರೋದನ್ನ ನಮ್ಮ ಅಂತರಂಗದಿಂದ ನಾವು ಜಪಿಸ್ತಾ ಇದ್ದೀವಿ. ನನ್ನ ಅಂತರಂಗದ ಒಂದು ನಾದ ಆಚೆ ಬರ್ತಾ ಇದೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಭಗವದ್ಗೀತೆನ ಹೇಳ್ತಾ ಹೋಗ್ಬೇಕು.
ನಮ್ಮ ನಾಲಿಗೆ ಪಠಿಸೋಕ್ಕಿಂತನೂ ಹೆಚ್ಚಾಗಿ ನಮ್ಮ ಚೈತನ್ಯನೇ ಇದನ್ನ ಪಠಿಸ್ತಾ ಇದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿರ್ಬೇಕು. ಅಂದ್ರೆ ಆ ಭಗವದ್ಗೀತೆನ ಹೇಳೋಕ್ಕೂ ಮೊದಲು ನಾವೊಂದು 4-5 ದೀರ್ಘ ಉಸಿರಾಡಿದಾಗ ನಾವು ನಮ್ಮನ್ನ ಸಂಪೂರ್ಣವಾಗಿ ಸರೆಂಡರ್ ಮಾಡಿಬಿಡ್ತೀವಿ. ನಮ್ಮನ್ನ ನಾವು ಸಂಪೂರ್ಣವಾಗಿ ಆ ಒಂದು ಶ್ರೀಕೃಷ್ಣ ಚೈತನ್ಯ ಅಥವಾ ಒಂದು ಭಗವದ್ಗೀತೆ ಅನ್ನೋ ಜ್ಞಾನದ ಚೈತನ್ಯಕ್ಕೆ ನಮ್ಮನ್ನು ನಾವು ಯಾವಾಗ ಸಮರ್ಪಣೆ ಮಾಡ್ತೀವಿ ಆಗ ಇದೆಲ್ಲ ಸಂಭವಿಸ್ತಾ ಹೋಗುತ್ತೆ. ಭಗವದ್ಗೀತೆಯಿಂದ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನೇನು ಕೇಳ್ತಾ ಇದ್ದೀವಿ ಆಗ ಆಗುತ್ತೆ. ಏನಾದ್ರೂ ಒಂದು ಆಗ್ಬೇಕು ಅಂದ್ರೆ ಮೊದಲು ಸರೆಂಡರ್ ಆಗೋದನ್ನ ಕಲಿಬೇಕು. ಒಂದು ಶ್ಲೋಕ ಪಡಿಸ್ತಾ ಇದ್ದ ಹಾಗೇನೆ ತಕ್ಷಣ ಮುಂದಿನ ಶ್ಲೋಕಕ್ಕೆ ಹೋಗೋಕ್ಕೂ ಮೊದಲು ನಾನು ಮೊದಲು ಪಠಿಸಿರೋ ಶ್ಲೋಕದ ಒಂದು ಕಂಪನ ಅಥವಾ ಒಂದು ವೈಬ್ರೇಷನ್ ಇರುತ್ತಲ್ಲ, ಆ ವೈಬ್ರೇಷನ್ ನಮ್ಮ ಎಲ್ಲ ನರ ನಾಡಿಯಲ್ಲಿ ಹೋಗೋಕೆ ಸ್ವಲ್ಪ ಅವಕಾಶ ಕೊಡಬೇಕು. ಏನು ತಾಸುಗಟ್ಲೆ ನಿಮಿಷಗಟ್ಲೆ ಅಲ್ಲ, ಒಂದು 10 ಸೆಕೆಂಡ್ 5 ಸೆಕೆಂಡ್ ಅದು ನಮ್ಮ ನರ ನಾಡಿಯನ್ನು ತಲುಪೋಕೆ ತುಂಬ ಟೈಮ್ ತಗೊಳ್ಳಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡೇ ತಗೊಳತ್ತೆ. ಒಂದು ಸ್ವಲ್ಪ ಸಮಯನ ಬಿಟ್ಟಾಗ ಆ ಕಂಪನ ನಮ್ಮ ದೇಹದೊಳಗಡೆ ಎಲ್ಲ ಓಡಾಡ್ತಾ ಇರೋದನ್ನ ನಾವು ಅನುಭವಿಸೋಕೆ ಸಾಧ್ಯ ಆಗುತ್ತೆ. ನಮ್ಮ ಹೃದಯದ ಕಡೆ, ನಮ್ಮ ಚಿಂತನೆಗಳ ಕಡೆ, ನಿಧಾನವಾಗಿ ನಮ್ಮ ಕಂಠದ ಕಡೆ, ನಮ್ಮ ಗಂಟಲಿನ ಕಡೆ ಎಲ್ಲ ಆ ಒಂದು ಚೈತನ್ಯ ಸ್ಪ್ರೆಡ್ ಆಗೋಕೆ ಆರಂಭ ಆಗುತ್ತೆ. ಭಗವದ್ಗೀತೆನ ಪಡಿಸ್ಬೇಕಿದ್ರೆ ನಾನು ಗೀತೆನ ಓದ್ತಾ ಇದ್ದೀನಿ ಅನ್ನೋ ಭಾವನೆ ಮೊದಲು ಬಿಟ್ಬಿಡ್ಬೇಕು. ಆ ಭಾವ ನಮ್ಮ ಒಳಗಡೆ ಇರೋಕ್ಕಿಂತ ಈ ಕ್ಷಣ ಶ್ರೀಕೃಷ್ಣನೇ ನನ್ನೊಳಗಡೆ ಬಂದು ಮಾತಾಡ್ತಿದ್ದಾನೆ, ಎಷ್ಟು ಒಂದು ಶ್ರೇಷ್ಠವಾಗಿರೋ ಆಲೋಚನೆ ಆಗತ್ತೆ. ಆಗ ನಾನು ಪಠಿಸ್ತಾ ಇದ್ದೀನಿ ಅಂದಾಗ ನಾನು ಅನ್ನೋದು ಬಂತು ಅಂದಾಗಲೇ ಅಹಂಕಾರ ಇದ್ದಿರತ್ತೆ. ಆದ್ರೆ ಶ್ರೀಕೃಷ್ಣನೇ ನನ್ನೊಳಗಡೆ ಕೂತು ಮಾತಾಡ್ತಿದ್ದಾನೆ ಅಂದಾಗ ನನ್ನೊಳಗಡೆ ಎಷ್ಟು ಸಮರ್ಪಣಾ ಭಾವ ಇದೆ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ನಮ್ಮ ಬದಲಾವಣೆಯನ್ನ ನಾವೇ ನೋಡೋಕ್ ಸಾಧ್ಯ ಆಗ್ತಾ ಹೋಗುತ್ತೆ. ಇದು ಯಾವಾಗ ನಮ್ಮ ಅಂತರಂಗದಲ್ಲಿ ಉಳ್ಕೊಳ್ಳುತ್ತೆ ಆಗ ಈ ಭಗವದ್ಗೀತೆ ಅನ್ನೋದು ನಮ್ಮ ಅನುಭವವಾಗ್ತಾ ಹೋಗುತ್ತೆ. ಗೀತೆಯ ಪ್ರತಿಯೊಂದು ಶಬ್ದ ಕೂಡ ನಮ್ಮಿಂದ ಹೊರಗಡೆ ಹೋಗೋದಲ್ಲ, ಅದು ನಮ್ಮೊಳಗಿಂದ ಪರಿಭ್ರಮಿಸಿ ನಮ್ಮ ಬದುಕಿನ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಮಾರ್ಗದರ್ಶನವನ್ನ ನೀಡೋ ನಮ್ಮ ಒಳಗಿನ ಒಂದು ಗುರು ಸ್ವರೂಪವಾಗಿಬಿಡ್ಬೇಕು. ಆ ಗುರು ಸ್ವರೂಪವಾಗೋಕೆ ನಾವೇನ್ ಮಾಡ್ಬೇಕು? ನಾವು ಭಗವದ್ಗೀತೆಗೆ ನಾನು ಪಠಣವನ್ನ ಮಾಡೋಕೆ ಕೂತಿದ್ದೀನಿ ಅಂತಂದ್ರೆ ನನ್ನನ್ನು ನಾನು ಅಲ್ಲಿ ಸಮರ್ಪಣೆ ಮಾಡಬೇಕು. ಇಲ್ಲಿ ಶ್ರೀಕೃಷ್ಣ ಬಂದು ನನಗೇನನ್ನ ಕೊಡ್ತಾನೋ ಅದನ್ನ ನಾನು ಸ್ವೀಕರಿಸೋಕೆ ಸಿದ್ಧನಾಗಿ ಕೂತ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ಏನನ್ನ ಕೊಡಬೇಕು ಅನ್ನೋದು ಆ ದಿವ್ಯ ಚೈತನ್ಯ ಗೊತ್ತಿದೆ, ಅದು ಕೊಡುತ್ತೆ ನಮಗೆ. ಈಗ ಪಠಣವನ್ನ ಮಾಡ್ತಾ ಮಾಡ್ತಾ ಹೋದಾಗ ಎಷ್ಟೋ ಜನರಿಗೆ ಆ ಶ್ಲೋಕದ ಅರ್ಥ ಗೊತ್ತಿರಲ್ಲ. ಶ್ಲೋಕದ ಅರ್ಥನೇ ಗೊತ್ತಿಲ್ಲದೆ ಸುಮ್ಮನೆ ಪಠಣ ಮಾಡಿಬಿಟ್ರೆ ವೇಸ್ಟ್ ಆಗ್ಬಿಡತ್ತಾ ಅನ್ನೋ ಯಾವ ಇದು ಬೇಡ. ನಮ್ಮನ್ನ ನಾವು ಎಷ್ಟು ಅಲ್ಲಿ ಆಳವಾಗಿ ತೊಡಗಿಸ್ಕೊಳ್ತಾ ಹೋಗ್ತೀವೋ ಅಲ್ಲಿರೋ ಒಂದೊಂದು ಪದ ನಿಧಾನವಾಗಿ ನಮ್ಮ ಮನಸ್ಸಿನ ಮೇಲೆ ಮೃದುವಾದ ತನ್ನ ಒಂದು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಆಗ ಆ ಶಬ್ದ ಅಥವಾ ಆ ಪದ ನಮ್ಮ ಬುದ್ಧಿಯೊಳಗಡೆ ನಿಂತಿರೋ ಎಲ್ಲ ಸಂಶಯದ ಮುಸುಕನ್ನ ಕೂಡ ತೊಳೆದು ಹಾಕೋ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಪ್ರತಿ ದಿವಸ ಕಂಪ್ಲೀಟ್ ನಾನು ಒಂದು ಅಧ್ಯಾಯನ ಮುಗಿಸ್ಲೇಬೇಕು ಅನ್ನೋ ಆತುರಕ್ಕಿಂತ ಕೇವಲ 1-2 ಶ್ಲೋಕನ ಓದಿದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಕಂಪ್ಲೀಟ್ ಎಲ್ಲ ದಿವಸ ಎಲ್ಲ ಸಮಯ ನಮ್ಗೆ ಆಗಿರಲ್ಲ. ಆಗ ಅಯ್ಯೋ ನಾನು ಓದೇ ಇಲ್ಲ, ಅಯ್ಯೋ ನನಗೆ ಓದೋಕೆ ಹೇಳಿದ್ರು ನಾನು ಓದೇ ಇಲ್ಲ ಅನ್ನೋ ಒತ್ತಡದಲ್ಲಿ ನಾವು ಓದಿದ್ರೆ ಯಾವ ಪ್ರಯೋಜನ ಇರಲ್ಲ. ಆದ್ರೆ ನಮ್ಮ ಸಂಪೂರ್ಣವಾಗಿ ನಾವು ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಓದೋ 1-2 ಶ್ಲೋಕ ಆದ್ರೂ ಕೂಡ ನಮ್ಮನ್ನ ಆ ಶ್ಲೋಕದಲ್ಲಿ ಪರಿಪೂರ್ಣರಾಗಿಸುತ್ತೆ. ಹೇಗೆ ಅಂತಂದ್ರೆ ಆ ಶ್ಲೋಕ ನಮಗೆ ಯಾವುದೋ ಒಂದು ಸಂದೇಶವನ್ನ ನೀಡ್ತಾ ಇರುತ್ತಲ್ಲ, ಆ ಸಂದೇಶ ನಮ್ಮ ಜೀವನವನ್ನ ಬದಲಾಯಿಸೋ ಹಾಗೆ ಮಾಡ್ತಾ ಹೋಗುತ್ತೆ. ಪಠಣವನ್ನ ಮುಗಿಸಿದ ಮೇಲೆ ನಮ್ಮ ಪುಸ್ತಕನ ಮುಚ್ಚೋಕ್ಕೂ ಮೊದಲು ಅತಿ ಮುಖ್ಯವಾಗಿರೋ ಕ್ಷಣ ಆಗಿರುತ್ತೆ. ಏನದು? ಇವತ್ತು ನಾನು ಗೀತೆಯ ಯಾವ ಒಂದು ಪದವನ್ನ ನನ್ನೊಳಗಡೆ ಜಾಗೃತಗೊಳಿಸಿದ್ದೀನಿ
ಯಾಕಂದ್ರೆ ನಾವು ಒಂದು ಗೀತೆಯನ್ನ ಒಂದು ಗೀತೆಯಲ್ಲಿ ಒಂದಷ್ಟು ಶ್ಲೋಕವನ್ನ ಓದಿದಾಗ ಅಲ್ಲಿ ಎಷ್ಟೊಂದು ಪದಗಳು ಬಂದಿರುತ್ತೆ. ಆ ಎಲ್ಲ ಪದಗಳು ಕೂಡ ಅಪಾರವಾದ ಅರ್ಥವನ್ನ ಹೊಂದಿರೋ ಪದ. ಒಂದು ಪದ ಕೂಡ ವೇಸ್ಟ್ ಅಲ್ಲ ಅಲ್ಲಿ, ಅಲ್ವಾ? ಒಂದೊಂದು ಪದನೂ ಅದೆಷ್ಟೋ ಅರ್ಥವನ್ನ ಅವರವರ ದೃಷ್ಟಿಕೋನಕ್ಕೆ ತಕ್ಕ ಅರ್ಥವನ್ನ ಕೊಡ್ತಾ ಇರುತ್ತೆ. ಆಗ ನಾವು ಆ ಪುಸ್ತಕವನ್ನ ಮಡಚಿ ನಾವು ಇಡೋಕ್ಕೂ ಮೊದಲು ನಮ್ಮೊಳಗಡೆ ಒಂದು ಪ್ರಶ್ನೆನ ಹಾಕಬೇಕು. ಆ ಬುಕ್ಕನ್ನ ನಾವು ಈ ಕೈಯಲ್ಲಿ ಇಟ್ಕೊಂಡಾಗ್ಲೇ ಆ ಒಂದು ಪ್ರಶ್ನೆನ ಹಾಕಬೇಕು. ಇವತ್ತಿನ ಈ ಗೀತಾ ಪಠಣದಿಂದ ನಾನು ನನ್ನೊಳಗಡೆ ಯಾವುದನ್ನ ತಗೊಂಡೆ, ನಾನು ಏನನ್ನ ಅರ್ಥ ಮಾಡ್ಕೊಂಡೆ ಅಂತ ಒಂದು ಸಲ ನಮ್ಮೊಳಗಡೆ ನಾವು ಅದನ್ನ ಪ್ರಶ್ನೆ ಹಾಕಿದಾಗ ನಮ್ಮ ಒಳಗಡೆ ನಿಜವಾಗ್ಲೂ ಉತ್ತರ ಬರುತ್ತೆ. ನಮ್ಮ ಹೃದಯದಿಂದ ಆ ಒಂದು ಉತ್ತರ ಖಂಡಿತ ಬರುತ್ತೆ. ಅದರೊಂದಿಗೆ ನಮ್ಮ ಅವತ್ತಿನ ದಿವಸನ ನಾವು ಇವಾಗ ರಾತ್ರಿ ಆರಂಭಿಸ್ತಾ ಇದ್ದೀವಿ ಅಲ್ವಾ? ಇವತ್ತಿನ ದಿವಸನ ಆ ಒಂದು ಜ್ಞಾನದಲ್ಲೇನೆ ಕೊನೆ ಮಾಡಬೇಕು. ಯಾವ ಜ್ಞಾನವನ್ನ ತಗೊಂಡಿದ್ದೀವಿ ಆ ಜ್ಞಾನವನ್ನ ನಮ್ಮ ಮುಂದಿನ ದಿನಕ್ಕೆ ಮಾರ್ಗದರ್ಶನವಾಗಿ ತಗೊಳ್ತಾ ಹೋಗ್ಬೇಕು. ಗೀತೆನ ನಾವು ಯಾಕೆ ಪಠಿಸ್ತೀವಿ? ಗೀತೆಯ ಒಂದು ಶಬ್ದ, ಒಂದು ರಾಗ, ಒಂದು ನಾದ, ಒಂದು ಅನುಭವವಾಗಿ ಪಠಿಸ್ತಾ ಹೋಗ್ತೀವಿ. ಗೀತೆಯ ಪದ ನಮ್ಮೊಳಗೆ ಒಂದು ನಮ್ಮ ಮನಸ್ಸಿನ ಮೌನದಲ್ಲಿ ನೆಲೆಸಿದಾಗ ಆ ಗೀತೆಯ ಶಕ್ತಿ ನಿಜವಾಗಿ ನಮ್ಮ ಬದುಕನ್ನ ಪರಿವರ್ತನೆ ಮಾಡುತ್ತಾ ಹೋಗುತ್ತೆ. ಭಗವದ್ಗೀತೆಯನ್ನ ಹಾಗಿದ್ರೆ ಹೇಗೆ ಕೇಳಬೇಕು? ಭಗವದ್ಗೀತೆನ ಕೇಳೋದು ಅಂತಂದ್ರೆ ಕೇವಲ ಕಿವಿಯಿಂದ ಧ್ವನಿಯನ್ನ ಸ್ವೀಕರಿಸೋದಷ್ಟೇ ಅಲ್ಲ. ಕಿವಿಯಿಂದ ಧ್ವನಿಯನ್ನ ಸ್ವೀಕರಿಸೋದು ಮುಖ್ಯ, ಆದ್ರೆ ಅಷ್ಟಕ್ಕೆ ಸೀಮಿತ ಅಲ್ಲ. ಅದು ಆತ್ಮ ಅನ್ನೋದು ತನ್ನ ಮೂಲಕ್ಕೆ ಹಿಂತಿರುಗಿ ಕುಳಿತುಕೊಳ್ಳುವ ಒಂದು ಮೃದುವಾದ ಯಾತ್ರೆ ಆಗ್ಬೇಕು. ಯಾಕೆಂದ್ರೆ ನಾವು ಗೀತೆಯನ್ನ ಕೇಳ್ತಾ ಹೋದ್ರೆ ಆತ್ಮನಿಂದ ಆನಂದ ಬರ್ತಾ ಹೋಗ್ಬೇಕು. ಅಂದ್ರೆ ಆ ಆನಂದನ ನಾನು ಇನ್ನೂ ಅನುಭವಿಸೇ ಇಲ್ಲ ಅನ್ನುವಂತಹ ಒಂದು ಸಮಾಧಾನದ ಒಂದು ಇದಾಗಿರುತ್ತೆ. ಆ ಆನಂದಕ್ಕೆ ಯಾವುದೇ ವರ್ಣನೆ ಇಲ್ಲ, ಯಾಕೆಂದ್ರೆ ಅದು ಆತ್ಮನಿಂದ ಬರ್ತಾ ಇರೋ ಆನಂದ. ಗೀತೆನ ಕೇಳೋಕ್ಕೂ ಮೊದಲು ನಮ್ಮ ಮನಸ್ಸಿನ ಬಾಗಿಲನ್ನ ನಾವು ತೆರೆದಿಟ್ಕೋಬೇಕು. ನಮ್ಮ ಮನಸ್ಸಿನ ಬಾಗಿಲನ್ನ ಹಾಕಿ ನಾವು ಎಷ್ಟು ಗೀತೆ ಕೇಳಿದ್ರು ಯಾವುದೇ ಪ್ರಯೋಜನ ಇಲ್ಲ. ನನಗೆ ಗೊತ್ತು ಅನ್ನೋ ಅಹಂಕಾರನ ಒಂದು ಸ್ವಲ್ಪ ಸಮಯ ನಾವು ಬದಿಗಿಟ್ಬಿಡ್ಬೇಕು. ಯಾಕಂದ್ರೆ ನಮ್ಮ ಅಹಂಕಾರನ ನಮ್ಮ ಒಂದು ಪ್ರತಿಯೊಂದು ನಿಶ್ವಾಸದ ಜೊತೆ ನಾವು ಹೊರಗಡೆ ಇಟ್ಟಾಗ ಇವತ್ತು ನಾನು ಪ್ರತಿನಿತ್ಯ ಕೂಡ ಏನಾಗುತ್ತೆ, ನಾನು ಸಾಕ್ಷಾತ್ ಶ್ರೀಕೃಷ್ಣನಿಂದನೇ ನಾನು ಇವತ್ತು ಈ ಉಪದೇಶವನ್ನ ಪಡ್ಕೊಳ್ತಾ ಇದ್ದೀನಿ. ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ನನಗಿಲ್ಲಿ ಗೀತೋಪದೇಶ ಮಾಡ್ತಿದ್ದಾನೆ ಎನ್ನುವ ಒಂದು ಮೃದುತ್ವ ನಮ್ಮ ಒಳಗಡೆ ಬರುತ್ತೆ. ನನಗಿದೆಲ್ಲ ಗೊತ್ತು, ನನಗೆ 18 ಅಧ್ಯಾಯನೂ ಗೊತ್ತಿದೆ, ನನಗೇನು ಹೇಳ್ಕೊಡ್ಬೇಕಾಗಿಲ್ಲ ಅನ್ನೋ ಒಂದು ಅಹಂಕಾರ ನಮ್ಮ ಒಳಗಡೆ ಇದೆ ಅಂದ್ರೆ, ಶ್ರೀಕೃಷ್ಣ ಅಹಂಕಾರ ಇದ್ದಲ್ಲಿ ನಾವು ಎಷ್ಟೊಂದು ಕಥೆಯನ್ನ ಕೇಳಿದ್ದೀವಿ. ಆ ಅಹಂಕಾರಕ್ಕೆ ಏನೇನಾಗಿದೆ ಅನ್ನೋ ಪೌರಾಣಿಕ ಕಥೆಗಳು ನಮಗೆ ಬೇಕಷ್ಟಿದೆ. ಆ ಅಹಂಕಾರ ಬೇಡ, ನಮ್ಗೆ ಎಲ್ಲ 18 ಅಧ್ಯಾಯನೇ ಬರ್ಲಿ. ನಾವಿಲ್ಲಿ ಭಗವದ್ಗೀತೆ ಪಠಣಕ್ಕೆ ಬಂದಿದ್ದೀವಿ ಅಂದ್ರೆ ನಮಗೆ ಯಾರೋ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಅಲ್ಲಿ ಬಂದು ಕೂತು ನಮ್ಗೆ ಹೇಳ್ಕೊಡ್ತಿದ್ದಾನೆ ಅಂತ ಒಂದು ಸಲ ನಮ್ಮ ದೃಷ್ಟಿಕೋನನ ಬದಲಾಯಿಸಿ ನೋಡೋಣ. ಆಗ ಇಷ್ಟು ದಿವಸನೂ ನಾವು ತಿಳ್ಕೊಳ್ಳದೆ ಇರೋ ಎಷ್ಟೋ ಭಗವದ್ಗೀತೆ ಸಾರ ನಮ್ಮೊಳಗಡೆ ಬರ್ತಾ ಹೋಗುತ್ತೆ. ಆನಂತರ ಭಗವದ್ಗೀತೆ ಧ್ವನಿ ಆರಂಭವಾದ ಕ್ಷಣದಲ್ಲೇ ನಮ್ಮ ಕಿವಿ ಕೇವಲ ಕೇಳಿಸ್ಕೊಳ್ಳೋದು ಶಬ್ದ ಆಗಿರಬಾರ್ದು, ನಮ್ಮ ಹೃದಯದ ಒಳಭಾಗದಲ್ಲಿ ಓಡಾಡೋ ಒಂದು ದಿವ್ಯ ಕಂಪನವಾಗ್ತಾ ಹೋಗ್ಬೇಕು. ಭಗವದ್ಗೀತೆಯ ಒಂದೊಂದು ಪದ ಒಂದೊಂದು ನಮ್ಮ ಅಂತರಂಗದ ಸ್ವರವಾಗಿರತ್ತೆ. ನಾವು ಇದನ್ನ ಭಗವದ್ಗೀತೆಯನ್ನ ಕೇವಲ ಕಿವಿಯಿಂದ ಕೇಳಿಸ್ಕೊಳ್ಳೋದಲ್ಲ, ಹೃದಯದಿಂದ ಅದನ್ನ ಅನುಸರಿಸ್ತಾ ಹೋಗ್ಬೇಕು. ಆಗ ಭಗವದ್ಗೀತೆ ನಮಗೆ ಎಲ್ಲವನ್ನ ಕೊಡ್ತಾ ಹೋಗುತ್ತೆ. ಗೀತೆನ ಹೇಳುವಾಗ ಗೀತೆಯ ಸಾಲುಗಳನ್ನ ಹಿಂಬಾಲಿಸ್ತಾ ನಾವು ಅವ್ರ ಜೊತೆನೇ ಹೇಳಬೇಕು ಅನ್ನೋಕ್ಕಿಂತ ನಮಗೆ ಒಬ್ರು ಗೀತೆನ ಹೇಳ್ಕೊಡ್ತಿದ್ದಾರೆ ಅಂದ್ರೆ ನಾವು ಅವ್ರು ಹೇಳ್ಕೊಟ್ಟ ಆದ್ಮೇಲೆ ನಾವು ಹೇಳಿದ್ರೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ತಪ್ಪಿಲ್ಲದೆ ಹೇಳೋ ಪ್ರಯತ್ನ ಮಾಡ್ತೀವಿ. ನಾವು ಅವ್ರ ಜೊತೆನೇ ಹೇಳಬೇಕು ಅಂತ ಒಂದು ಕಾಂಪಿಟೇಷನ್ಗೆ ಇಳಿದ್ವಿ ಅಂದ್ರೆ ನಾವು ಮೂಲ ತತ್ವನೇ ಬಿಟ್ಬಿಡ್ತೀವಿ.
ಇಷ್ಟೊತ್ತು ಹೇಳಿರೋ ಆ ಅಹಂಕಾರ ಅನ್ನೋ ತತ್ವನ ಬಿಗಿಯಾಗಿ ಹಿಡ್ಕೊಬಿಡ್ತೀವಿ. ನಾವು ಭಗವದ್ಗೀತೆ ಶಬ್ದನ ನೀರಿನ ಹಾಗೇನೆ ನಮ್ಮ ಒಳಗಡೆ ಹರಿಯೋಕೆ ಬಿಡಬೇಕು. ಭಗವದ್ಗೀತೆಯ ಪದ ನಮ್ಮ ಒಳಗಡೆ ನಾವು ಸ್ವೀಕರಿಸ್ತಾ ಹೋದ್ರೆ ಅದರಿಂದ ಒಂದು ಬರೋ ಸೂಕ್ಷ್ಮವಾದ ಕಂಪನ ಇದೆಯಲ್ಲ, ಹೇಗೆ ನದಿ ಹರ್ಕೊಂಡು ಹೋಗುತ್ತಲ್ಲ ಅದೇ ರೀತಿ ನಮ್ಮೊಳಗಡೆ ಒಂದು ಶಕ್ತಿಯ ಪಾತವಾಗಿ ಹರಿತಾ ಹೋಗುತ್ತೆ. ಇದರಿಂದ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಮಲಿನತೆ ಕೂಡ ತೊಳೆದು ನಮ್ಮೊಳಗಡೆ ಶುದ್ಧತೆ ಮತ್ತೆ ಪ್ರಾರಂಭವಾಗ್ತಾ ಹೋಗುತ್ತೆ. ಒಂದು ಶುದ್ಧತೆಯ ಮಹಾಶಕ್ತಿ ಆಗ್ತಾ ಹೋಗ್ತೀವಿ ನಾವು. ಗೀತೆಯನ್ನ ಕೇಳಬೇಕಿದ್ರೆ ನಮ್ಮ ದೇಹನ ಶಾಂತವಾಗಿರಿಸ್ಕೋಬೇಕು. ಅದಕ್ಕೋಸ್ಕರನೇ ಆರಂಭದಲ್ಲಿ ಒಂದು 4-5 ದೀರ್ಘ ಉಸಿರಾಟ ನಡೆಸಬೇಕು ಅಂತ ಹೇಳೋದು. ನಮ್ಮ ಉಸಿರಾಟವನ್ನ ಎಷ್ಟು ಸಾಧ್ಯನೋ ಅಷ್ಟು ಶಾಂತವಾಗಿ ಸಮಾಧಾನದಿಂದ ಮಾಡಿದಾಗ ನಮ್ಮ ದೃಷ್ಟಿ ನಿಶ್ಚಲವಾಗ್ತಾ ಹೋಗುತ್ತೆ, ಹಗುರವಾಗ್ತಾ ಹೋಗುತ್ತೆ. ಆ ನಂತರ ಗೀತೆಯ ಧ್ವನಿ ತನ್ನಿಂದ ತಾನೇ ನಮ್ಮೊಳಗಡೆ ಎಲ್ಲ ಜಾಗವನ್ನ, ಅಂದ್ರೆ ನಮ್ಮೊಳಗಡೆ ಅಸೂಯೆ, ಅಹಂಕಾರ ಇವೆಲ್ಲವುಗಳಿಂದ ಕೂಡ ಬಿರುಕ್ಬಿಟ್ಬಿಟ್ಟಿರ್ತೀವಿ ನಾವು. ಮಳೆಗಾಲ ಬಂದ್ರೆ ನೆಲ ಹೇಗಿರುತ್ತೆ, 1-2 ಮಳೆ ಬಂದಾಗ ನೆಲ ಹೇಗಿರುತ್ತೆ, ಅದೇ ಬೇಸಿಗೆಯಲ್ಲಿ ನೆಲ ಎಲ್ಲ ಬಿರುಕ್ಬಿಟ್ಕೊಂಡಿರುತ್ತೆ. ಅಲ್ಲಿ ಸಾರ ಕಡಿಮೆ ಆಗಿರುತ್ತೆ, ನೀರಿನ ಒಂದು ಸತ್ವ ಕಡಿಮೆ ಆಗಿರುತ್ತಲ್ಲ, ಅದಕ್ಕೋಸ್ಕರ ಬಿರುಕ್ಬಿಟ್ಟಿರುತ್ತೆ. ಹಾಗೇನೆ ನಮ್ಮ ಒಳಗಡೆ ಸಾತ್ವಿಕತೆಯ ಕೊರತೆಯಿಂದ ಅದೇ ಬಿರುಕ್ಬಿಟ್ಟಿರುತ್ತೆ. ಆದರೆ ಈ ಶುದ್ಧವಾದ ಮನಸ್ಥಿತಿಯಿಂದ ಕೂತಾಗ ಅಲ್ಲಿ ಮತ್ತೆ ಅವೆಲ್ಲ ಬಿರುಕುಗಳು ಕೂಡ ಒಂದಾಗ್ತಾ ಹೋಗುತ್ತೆ, ನಮ್ಮನ್ನ ಮೃದುಗೊಳಿಸ್ತಾ ಹೋಗುತ್ತೆ. ನಮ್ಮ ಹೃದಯದ ಆಳದಲ್ಲಿ ಮಲಗಿರೋ ನಮ್ಮೊಳಗಿನ ಅರ್ಜುನನನ್ನ ಎಚ್ಚರಿಸೋಕೆ ಸಹಾಯವನ್ನ ಮಾಡುತ್ತೆ. ಅರ್ಜುನ ಅನ್ನೋನು ಒಬ್ಬ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಅರ್ಜುನ್ರೆ. ನಮಗೆ ಉಪದೇಶವನ್ನ ಮಾಡೋಕೆ ಸಾಕ್ಷಾತ್ ಶ್ರೀಕೃಷ್ಣ ಪದಗಳ ರೂಪದಲ್ಲಿ, ನಮ್ಮ ಅನುಷ್ಠಾನದ ರೂಪದಲ್ಲಿ ನಮ್ಮ ಜೊತೆ ಇರ್ತಾನೆ. ನಾನು ತಿಳ್ಕೊಂಡಿರೋದನ್ನ ನಾನು ಎಷ್ಟು ಅನುಷ್ಠಾನ ಮಾಡ್ತೀನಿ ಅದು ನನ್ನ ಜೊತೆ ಇರೋ ಶ್ರೀಕೃಷ್ಣ ಚೈತನ್ಯ. ಗೀತೆಯನ್ನ ಕೇಳೋಕೆ ಗೀತೆಯ ಧ್ವನಿಯನ್ನ ಮಾತ್ರ ಕೇಳೋದಲ್ಲ, ಅದ್ರ ನಡುವೆ ಇರೋ ಮೌನವನ್ನ ಕೂಡ ಕೇಳಬೇಕು. ಒಂದೊಂದು ಶ್ಲೋಕದ ಮಧ್ಯೆ ಒಂದು ಮೌನ ಇರುತ್ತಲ್ಲ, ಆ ಮೌನವನ್ನ ಕೂಡ ಅನುಸರಿಸ್ಬೇಕು. ಯಾಕಂದ್ರೆ ಆ ಮೌನದಲ್ಲೇ ಶ್ರೀಕೃಷ್ಣನ ಕಂಪನ ಇರೋದು. ಆ ಕಂಪನನೇ ನಮ್ಮೊಳಗಡೆ ಬದಲಾವಣೆಯನ್ನ ಆರಂಭಿಸುತ್ತೆ. ಯಾಕಂದ್ರೆ ಪ್ರತಿ ಶ್ಲೋಕದ ಮಧ್ಯದ ಆ ಒಂದು ಮೌನದಲ್ಲಿ ನಮಗೆ ಅರಿವಿಲ್ಲದೆ ಒಂದು ಧ್ಯಾನ ಸ್ಥಿತಿಯನ್ನ ಅನುಭವಿಸ್ತೀವಿ. ಅದು ಕೆಲವೇ ಕ್ಷಣದ ಮೌನ ಆಗಿರ್ಬೋದು. ಆ ಒಂದು ಕೆಲವೇ ಕ್ಷಣದ ಮೌನ ನಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತೆ, ನಮ್ಮ ಶರೀರವನ್ನ ಹಗುರಗೊಳಿಸುತ್ತೆ, ನಮ್ಮ ಬುದ್ಧಿಗೆ ಸ್ಪಷ್ಟತೆಯನ್ನ ಕೊಡ್ತಾ ಹೋಗುತ್ತೆ. ಹೀಗ್ ಕೇಳ್ತಾ ಹೋದಾಗ ಮಾತ್ರ ಒಂದೊಂದು ಶ್ಲೋಕ ಕೂಡ ನಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾ ಹೋಗುತ್ತೆ. ಹಾಗಿದ್ರೆ ಈ ಗೀತೆ ಶ್ಲೋಕವನ್ನ ನಾವು ಹೇಗ್ ಮನನ ಮಾಡಬೇಕು? ಗೀತೆ ಶ್ಲೋಕಗಳನ್ನ ಮನನ ಮಾಡೋದು ಅಂದ್ರೆ ಪಾಠ ಮಾಡೋದಲ್ಲ, ಅದನ್ನ ಬೈ ಹಾರ್ಟ್ ಮಾಡೋದಲ್ಲ. ಅದು ಗೀತೆಯ ಪ್ರತಿಯೊಂದು ಪದವನ್ನ ನಮ್ಮ ಮನಸ್ಸಿನ ಒಳಗಡೆ ಬೆಳಗೋ ದೀಪವಾಗಿ ಮಾಡೋದು. ಪ್ರತಿಯೊಂದು ಅಕ್ಷರವನ್ನ ನಮ್ಮ ಚಿಂತನೆಯ ಮೇಲ್ಮೈಯಲ್ಲಿ ತುಂಬಾ ಆಳವಾಗಿ ನೆಡೋದು ಅಥವಾ ನೆಲೆಗೊಳಿಸೋದು. ಮತ್ತು ಪ್ರತಿಯೊಂದು ಅರ್ಥವನ್ನ ಕೂಡ ನಮ್ಮ ಜೀವನದ ಗೊಂದಲದ ಮೇಲೆ ಜ್ಯೋತಿಯಾಗಿ ಪರಿವರ್ತಿಸೋದು. ನಾವು ಗೊಂದಲದ ಸಮಯದಲ್ಲಿ ಭಗವದ್ಗೀತೆ ಬಿಟ್ಬಿಡೋದಲ್ಲ, ನಾವು ಗೊಂದಲದಲ್ಲಿ ಇದ್ದಾಗಲೇ ಗೀತೆ ನಮ್ಗೆ ಏನ್ ಹೇಳಿದೆ ಅನ್ನೋದು ನಮ್ಗೆ ತಕ್ಷಣ ನೆನಪಿಗೆ ಬರಬೇಕು. ಅಂದಾಗ ನಾವು ಆ ಗೀತೆಯನ್ನ ಅನುಷ್ಠಾನದಲ್ಲಿ ಇಟ್ಕೋಬೇಕು ಅಲ್ವಾ? ಇದೇ ಭಗವದ್ಗೀತೆ ರಹಸ್ಯ. ಭಗವದ್ಗೀತೆ ನಮ್ಮ ಜೀವನವನ್ನ ಪರಿವರ್ತನೆ ಮಾಡುತ್ತೆ ಅಂದ್ರೆ ಹೇಗೆ? ನಾನು ಇವತ್ತು ಕಲ್ತಿರೋ ಒಂದು ಪದವನ್ನ ಇವತ್ತೇ ನಾನು ನನ್ನ ಜೀವನಕ್ಕೆ ಅನುಷ್ಠಾನಗೊಳಿಸ್ಬೇಕು. ನಾಳೆಯಿಂದ ಮಾಡೋಣ ಅಂತ ಬಿಡೋದಲ್ಲ. ಯಾರು ಆ ಕ್ಷಣದಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದ್ಕೋತಾರೆ ಅವರು ಭಗವದ್ಗೀತೆಯ ಎಲ್ಲ ಪ್ರಯೋಜನವನ್ನ ಪಡ್ಕೊಳ್ತಾ ಹೋಗ್ತಾರೆ, ಹಂತ ಹಂತವಾಗಿ. ಒಂದೇ ಕ್ಷಣಕ್ಕೆ ಎಲ್ಲವೂ ಬಂದ್ಬಿಡತ್ತೆ ಅಂತಲ್ಲ. ನಾವೊಂದು ಶ್ಲೋಕನ ಶ್ರವಣ ಮಾಡ್ಬೇಕು ಅಂದ್ರೆ ಮೊದಲು ಆ ಶ್ಲೋಕವನ್ನ, ಈ ಶ್ಲೋಕ ನನಗೆ ಅಂತಾನೆ ಹೇಳ್ತಾ ಇರೋದು ಅನ್ನೋದನ್ನ ಸ್ವೀಕರಿಸ್ಬೇಕು.
ಅದು ಯಾರೋ ಯಾರಿಗೋ ಬರೆದಿರೋ ತತ್ವ ಅಲ್ಲ. ಈ ಕ್ಷಣ ನನ್ನ ಜೀವನಕ್ಕೆ ಶ್ರೀಕೃಷ್ಣನೇ ಸಾಕ್ಷಾತ್ ವೈಯಕ್ತಿಕವಾಗಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ ಅಂತ ನಮ್ಮ ಮನಸ್ಸಿಗೆ ನಾವು ತಗೊಂಡಾಗ ಆ ಶ್ಲೋಕ ನಿಧಾನವಾಗಿ ಒಂದು ಜೇನಿನ ಹನಿ ಹಾಗೇನೆ ಒಂದೊಂದು ಡ್ರಾಪ್ 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 ಆಗಿ ನಮ್ಮೊಳಗಡೆ ಪ್ರತಿಧ್ವನಿ ಮಾಡೋಕೆ ಆರಂಭಿಸುತ್ತೆ. ಶ್ಲೋಕದ ಅರ್ಥ ತಿಳಿದಿರ್ಲಿ ತಿಳಿದೇ ಇರ್ಲಿ, ಆದ್ರೆ ಶ್ಲೋಕದ ನಾದ ನಮ್ಮೊಳಗಡೆ ಇರೋ ಅಜ್ಞಾನವನ್ನ ಕರಗಿಸೋ ಮೊದಲ ಹಂತ ಆಗುತ್ತೆ. ಶ್ಲೋಕನ ಮನನ ಮಾಡೋ ಅತ್ಯಂತ ದಟ್ಟವಾದ ರಹಸ್ಯ ಏನಂದ್ರೆ, ಶ್ಲೋಕದಲ್ಲಿ ನಾವು ಪ್ರತಿ ಕ್ಷಣ ಜೀವಿಸೋ ಪ್ರಯತ್ನ ಮಾಡಬೇಕು. ಆ ಶ್ಲೋಕ ನಮ್ಗೆ ಯಾವ ಅರ್ಥವನ್ನ ನೀಡ್ತಾ ಇದೆ, ನಾವು ಏನನ್ನ ಅರ್ಥ ಮಾಡ್ಕೊಂಡ್ವಿ, ಆ ಅರ್ಥದಲ್ಲಿ ಪ್ರತಿ ಕ್ಷಣ ಕೂಡ ಜೀವಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಈಗ ಉದಾಹರಣೆಗೆ ಯೋಗಸ್ಥ ಕುರುಕರ್ಮಾಣಿ ಅಂತ ಒಂದು ಇದು ಬರುತ್ತೆ, ಶ್ಲೋಕದಲ್ಲಿ ಒಂದು ಬರುತ್ತೆ, ಮಾತು ಬರುತ್ತೆ. ಇದನ್ನು ಓದ್ಬಿಟ್ರೆ ಏನಾಗುತ್ತೆ? ಆದ್ರೆ ಓದಿದ್ರೆ ಏನೂ ಆಗಲ್ಲ ಅಲ್ವಾ? ಎಷ್ಟೋ ಏನೇನೋ ಓದಿರ್ತೀವಿ, ಹಾಗೆ ಇದು ಆಗುತ್ತೆ. ಆದ್ರೆ ಇದನ್ನ ಮನನ ಮಾಡ್ತಾ ಹೋದಾಗ ನಮ್ಮ ದಿನದ ಪ್ರತಿ ಕೆಲಸಕ್ಕೂ ಮೊದಲು ಒಂದು ಕ್ಷಣ 2 ಕ್ಷಣ ಕಣ್ಣು ಮುಚ್ಚಿ, ಈಗ ನಾನು ಯೋಗ ಸ್ಥಿತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಶ್ಚಯ ಮಾಡೋದು. ಇದು ಏನಾಗುತ್ತೆ, ನಾನು ದೇಹ ಅಲ್ಲ ಚೈತನ್ಯ ಅನ್ನೋ ಉನ್ನತವಾದ ತತ್ವವನ್ನ ನಮಗೆ ನೆನಪು ಮಾಡಿಕೊಡುತ್ತೆ. ಯಾವಾಗ ನಾನು ಕೇವಲ ಶರೀರ ಅಲ್ಲ, ನಾನು ಒಂದು ಆತ್ಮ ಚೈತನ್ಯ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ, ಆಗ ನಾವು ಜೀವನದಲ್ಲಿ ಅನುಭವಿಸ್ತಾ ಇರೋ ಎಷ್ಟೋ ನೋವು ಕಾಯಿಲೆಗಳು ಗುಣಮುಖ ಆಗ್ತಾ ಹೋಗುತ್ತೆ. ನಮ್ಮ ಮೇಲೆ ಕೋಪ ಬರೋ ಕ್ಷಣದಲ್ಲಿ ಈ ಕೋಪಕ್ಕೆ ಒಳಪಡೋದು ಕೇವಲ ಈ ದೇಹ ಮತ್ತು ಮನಸ್ಸು. ಆದ್ರೆ ಯಾರು? ನಾನು ಆ ಒಂದು ಶುದ್ಧ ಚೈತನ್ಯ. ಯಾವ ಕ್ಷಣದಲ್ಲಿ ನಾವು ನೆನಪು ಮಾಡ್ಕೋಬೇಕು, ಆ ಕ್ಷಣದಲ್ಲಿ ನಮ್ಮ ಕೋಪ ಬರ್ತಾ ಇದೆ, ದುಃಖ ಬರ್ತಾ ಇದೆ ಅಂತ ಸಮಯದಲ್ಲಿ ನಮ್ಮ ಮನಸ್ಥಿತಿಯನ್ನ ಹಾಳು ಮಾಡೋ ಪ್ರತಿ ಸಂದರ್ಭದಲ್ಲೂ, ಯಾಕೆಂದ್ರೆ ಎಷ್ಟೋ ಜನರಿಗೆ ದೈಹಿಕ ಕಾಯಿಲೆ ಅನ್ನೋದು ಹೇಗಾಗಿರುತ್ತೆ ಅಂದ್ರೆ, ಜೀವನದ ಮೇಲಿನ ಆಸಕ್ತಿಯನ್ನೇ ಕಡಿಮೆ ಮಾಡಿಬಿಟ್ಟಿರುತ್ತೆ. ಆದ್ರೆ ಆ ಕಾಯಿಲೆ ಅನ್ನೋದು ನಿಜವಾಗ್ಲೂ ಶರೀರಕ್ಕಷ್ಟೇ ಬಂದಿರೋದು, ಮನಸ್ಸಿಗಷ್ಟೇ ಬಂದಿರೋದು. ಶರೀರ ಮನಸ್ಸಿನ ಹೊರತಾಗಿ ಇನ್ನೂ ಮೇಲೆ ಕಾಯಿಲೆ ಹೋಗಲ್ಲ. ಶರೀರ ಮತ್ತು ಮನಸ್ಸಿನ ಸ್ಥಿತಿಯಲ್ಲಿ ಇರೋದನ್ನೇ ನಾವು ತುಂಬಾ ದೊಡ್ಡದು ಮಾಡ್ತೀವಿ. ಆದ್ರೆ ನಾವು ಯಾವತ್ತು ನಿರ್ಧಾರ ಮಾಡ್ತೀವಿ, ಈ ಶರೀರ ಮತ್ತು ಮನಸ್ಸಿನಗಿಂತನೂ ಹೆಚ್ಚಿನ ಶಕ್ತಿ ನನ್ನ ಹತ್ರ ಇದೆ, ಈ ಕಾಯಿಲೆನ ಗೆಲ್ಲೋ ಶಕ್ತಿ ನನ್ನ ಹತ್ರ ಇದೆ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೀವಿ, ನಮ್ಮ ಕಾಯಿಲೆಯನ್ನ ನಾವು ಹೊರಗಡೆ ಹಾಕೋದು ಸುಲಭ ಆಗ್ತಾ ಹೋಗುತ್ತೆ. ನಮಗೆ ಒಂದು ಗೀತೆ ಅನ್ನೋದು ನಮ್ಮ ಕಣ್ಣಿನ ಒಳಗಡೆ ಒಂದು ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಾ ಹೋಗುತ್ತೆ. ಗೀತೆಯನ್ನ ಮನನ ಮಾಡಬೇಕು ಅಂದ್ರೆ ನಾವು ಒಂದೊಂದು ಪದವನ್ನ ಹಿಡ್ಕೊಂಡು ಅದರ ಮೇಲೆ ಚಿಂತನೆಯನ್ನ ಮಾಡ್ತಾ ಕುತ್ಕೊಳ್ಳೋದಷ್ಟೇ ಅಲ್ಲ, ಆ ಪದನೇ ನಮ್ಮೊಳಗಿನ ಜ್ಯೋತಿಗೆ ಕರೆದೊಯ್ಯೋ ಒಂದು ಮಾರ್ಗದರ್ಶನ ಆಗ್ಬೇಕು. ಹೀಗ್ ಮಾಡಿದಾಗ ಮಾತ್ರ ಶ್ಲೋಕ ನಮ್ಮೊಳಗಡೆ ನೆಲೆಸಿ ನಮ್ಮನ್ನ ನಮ್ಮಿಂದಲೇ ಮೇಲೆತ್ತೋಕೆ ಆರಂಭಿಸುತ್ತೆ. ನಮ್ಮನ್ನ ಮೇಲೆತ್ತೋಕೆ ಯಾರೂ ಬರಲ್ಲ, ಯಾರು ಯಾರನ್ನೂ ಮೇಲೆತ್ತಲ್ಲ. ಯಾರಾದ್ರೂ ಮೇಲೆ ಹೋಗ್ಬೇಕಂದ್ರೆ ಹೇಗೆ? ಅವರನ್ನೇ ಎತ್ತಿದಾಗ ಮಾತ್ರ ಸಾಧ್ಯ. ಬಿದ್ದವನನ್ನ ಮೇಲೆತ್ತಾರೆ ಯಾರಾದ್ರೂ ಕೈ ಹಿಡಿದು, ಆದ್ರೆ ಅವನಿಗೆ ಏಳ್ಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ಅವನಿಗೆ ಏಳಕ್ಕಾಗತ್ತೆ. ಅವನಿಗೆ ಏಳ್ಬೇಕು ಅನ್ನೋ ಮನಸ್ಸಿಲ್ಲ ಅಂದಾಗ ಯಾರು ಎಷ್ಟು ಕೈ ಹಿಡಿದು ಎತ್ತಿದ್ರು ಅವನು ಏಳಲ್ಲ. ಹಾಗೇನೆ ಗೀತೆ ಕೂಡ ಹಾಗೇನೆ. ನಾವು ನಮ್ಮನ್ನ ಮೇಲೆತ್ತೋಕೆ ಗೀತೆ ನಮ್ಗೆ ಸಹಾಯವನ್ನ ಮಾಡುತ್ತೆ ಅಷ್ಟೇ. ಗೀತೆಯಿಂದ ಆತ್ಮಜ್ಞಾನ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಎಲ್ಲರೂ ಕೇಳಿರ್ತೀವಿ, ಗೀತೆಯಲ್ಲಿ ಆತ್ಮಜ್ಞಾನದ ಕುರಿತಾಗಿ ಎಷ್ಟೊಂದು ಬಂದಿದೆ. ಹಾಗಿದ್ರೆ ಆ ಆತ್ಮಜ್ಞಾನ ಹೇಗ್ ಬರುತ್ತೆ? ನಾನು ಆಯಾ ಅಧ್ಯಾಯಗಳಲ್ಲಿ ಅಥವಾ ಒಂದು ವಾರದ ಕೊನೆಯಲ್ಲಿ ಇವೆಲ್ಲವುಗಳ ಡೀಟೇಲ್ ಅನ್ನ ಹೇಳ್ತೀನಿ. ಆಯಾ ಶ್ಲೋಕಕ್ಕೆ ತಕ್ಕ ಹಾಗೆ ಅದನ್ನ ಹೇಳ್ತಾ ಹೋಗ್ತೀನಿ. ಇವತ್ತು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಇಂಟ್ರೊಡಕ್ಷನ್ ಅಷ್ಟೇ ತಗೊಳ್ತಾ ಇದ್ದೀವಿ. ಗೀತೆಯಿಂದ ಆತ್ಮಜ್ಞಾನ ಮೂಡೋದು ಅಂತಂದ್ರೆ
ನಾವು ಯಾವುದೋ ಒಂದು ದೈವಿ ಬೆಳಕನ್ನ ದೂರದಿಂದ ನೋಡ್ತಾ ಕೂತ್ಕೊಳ್ಳೋದಲ್ಲ. ಆ ಬೆಳಕು ನಮ್ಮೊಳಗಡೆ ಸದಾ ಇರೋ ಒಂದು ಬೆಳಕಾಗಿ ನಮ್ಮೊಳಗಡೆ ಇರೋ ಕತ್ತಲೆಯನ್ನ ತೆಗೆದು ಹಾಕೋ ಒಂದು ಪವಿತ್ರವಾದ ಒಂದು ಕ್ಷಣವಾಗಿರುತ್ತೆ. ಅಲ್ಲಿ ನಾನು ದೇಹ ಅಲ್ಲ, ಮನಸ್ಸಲ್ಲ, ನೋವಲ್ಲ, ಭಯ ಅಲ್ಲ, ಪಾತ್ರ ಅಲ್ಲ, ನಾನು ಅನ್ನೋದು ಒಂದು ಶುದ್ಧ ಚೈತನ್ಯ ಎನ್ನೋ ಅರಿವು ನಮ್ಮ ಒಳಗಿನ ಸೂರ್ಯೋದಯದ ಹಾಗೆ ಉದಯಿಸ್ತಾ ಹೋಗುತ್ತೆ. ಗೀತೆ ಶಬ್ದದಲ್ಲಿ ಆತ್ಮಜ್ಞಾನದ ಒಂದು ದೊಡ್ಡ ಖಜಾನೆನೇ ಇದೆ. ಗೀತೆಯ ಪ್ರತಿಯೊಂದು ಶಬ್ದ ನಮ್ಮೊಳಗಿನ ಚೈತನ್ಯಕ್ಕೆ ಕನ್ನಡಿಯನ್ನ ಹಿಡಿಯೋ ಕಾರ್ಯವನ್ನ ಮಾಡ್ತಾ ಹೋಗುತ್ತೆ. ಮೊದಲು ನಾನು ಯಾರ ಹಾಗೆ ಕಾಣ್ತೀನೋ ಅಂದ್ರೆ ನಾನೊಂದು ಪಾತ್ರ ಆಗಿ, ನಾನೊಂದು ಹೆಸರಾಗಿ, ನನ್ನ ಇಷ್ಟ, ಕಷ್ಟ, ನೋವು, ಕೋಪ, ಬಯಕೆ, ಸಂಬಂಧ ಇವೆಲ್ಲವುಗಳ ರಿಫ್ಲೆಕ್ಟ್ ಆಗ್ತೀನಿ. ಆದ್ರೆ ಗೀತೆನ ನಿರಂತರವಾಗಿ ರಿಫ್ಲೆಕ್ಟ್ ಅಂದ್ರೆ ಪ್ರತಿಬಿಂಬ. ಆದ್ರೆ ಗೀತೆನ ನಿರಂತರವಾಗಿ ಕೇಳ್ತಾ, ಪಠಿಸ್ತಾ, ಮನನ ಮಾಡಿದಾಗ ನಿಧಾನವಾಗಿ ಪ್ರತಿಫಲಿಸ್ತಾ ಇರೋ ಚಿತ್ರ. ನಾನು ಕೋಪವಾಗಿರ್ತೀನಿ, ನಾನು ಭಯವಾಗಿರ್ತೀನಿ, ನನಗೆ ಅನಾರೋಗ್ಯ ಇದೆ ಅಂದ್ಕೊಂಡಿರ್ತೀನಿ, ಇನ್ನೇನೋ ಆಗಿರ್ತೀನಲ್ಲ. ಇದೆಲ್ಲ ಕೂಡ ನಮ್ಮ ಗೀತೆಯ ನಿರಂತರವಾದ ಪಠಣ, ಮನನ, ನಿಧಿಧ್ಯಾಸನ ಇವುಗಳ ಮೂಲಕ ಇವೆಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಹೋಗುತ್ತೆ. ಒಂದು ಕ್ಷಣದಲ್ಲಿ ಇವೆಲ್ಲವೂ ಕೂಡ ಅತಿ ಕಡಿಮೆಯಾಗಿ ಕಾಣ್ತಾ ಹೋಗುತ್ತೆ. ನನ್ನೊಳಗಡೆ ಇರೋ ನೋವು ತುಂಬಾ ದೊಡ್ಡದಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಗೀತೆಯ ಶಬ್ದದೊಳಗಡೆ, ಪ್ರತಿಯೊಂದು ಶಬ್ದದೊಳಗಡೆ ಒಂದು ಪ್ರಕಾಶ ನಮ್ಮೊಳಗಿನ ಮೂಲ ಪ್ರಕಾಶವನ್ನ ತಲುಪತ್ತೆ. ಮತ್ತು ಆ ಕ್ಷಣದಲ್ಲೇ ನಮಗೆ ಅಹಂ ಬ್ರಹ್ಮಾಸ್ಮಿ ಎನ್ನೋ ಒಂದು ವಾಕ್ಯ ಕೇವಲ ಅದು ಉಪನಿಷತ್ತಿನ ವಾಕ್ಯವಾಗಿ ಅಷ್ಟೇ ಇಲ್ದೇನೆ ನಮ್ಮ ಹೃದಯದ ಜೀವಂತ ಅನುಭವವಾಗಿ ಬದಲಾಗ್ತಾ ಹೋಗುತ್ತೆ. ಆತ್ಮಜ್ಞಾನ ಬರೋದು ಅಂತಂದ್ರೆ ನಮ್ಮ ಜೀವನದ ಸಮಸ್ಯೆ ಎಲ್ಲ ಮಾಯ ಆಗೋದು ಅಂತಲ್ಲ. ತುಂಬಾ ಜನರಿಗೆ ಅದೊಂದು ತಪ್ಪು ಕಲ್ಪನೆ ಇರುತ್ತೆ. ಆತ್ಮಜ್ಞಾನ ಬಂದ್ರೆ ಎಲ್ಲ ಸಮಸ್ಯೆ ಬಗೆಹರಿದೋಗುತ್ತೆ, ಏನು ಸಮಸ್ಯೆ ಇಲ್ಲ, ಎಲ್ಲ ಮಾಯ ಆಗುತ್ತೆ. ಇವತ್ತವರೆಗೆ ಏನೋ ಇದ್ದವರು ನಾಳೆ ಹೇಗೋ ಬದಲಾಗ್ಬಿಟ್ಟಿರ್ತಾರೆ ಅಂತ. ಆದ್ರೆ ಆತ್ಮಜ್ಞಾನ ಅಂತಂದ್ರೆ ಸಮಸ್ಯೆಗಳನ್ನ ನೋಡೋ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸೋದಾಗಿರುತ್ತೆ. ನೋವನ್ನ ನೋಡೋ ನಮ್ಮ ಚೈತನ್ಯನೇ ಬೆಳಕಾಗ್ತಾ ಹೋಗುತ್ತೆ. ಇವತ್ತಿನವರೆಗೆ ನಾನು ಯಾವುದನ್ನ ನೋವು ಅಂತ ಅಂದುಕೊಂಡಿರ್ತೀನೋ ಆ ನೋವು ಕೂಡ ನನಗೆ ಅನೇಕ ಪಾಠವನ್ನ ಕಲಿಸಿದೆ ಅನ್ನೋದು ಆಗ ಅರಿವಾಗ್ತಾ ಹೋಗುತ್ತೆ. ಆತ್ಮಜ್ಞಾನ ಅಂತಂದ್ರೆ ಅದಾಗಿರುತ್ತೆ. ನಮ್ಮ ಗೊಂದಲನ ನಾವು ನೋಡೋ ಮನಸ್ಸು ಶಾಂತವಾಗಿರುತ್ತೆ. ಆಗ ನಾವು ನೋವಿನಲ್ಲೆಲ್ಲ ನೋವಿಗೆ ಸಾಕ್ಷಿಯಾಗಿ ಬದುಕೋದನ್ನ ಕಲಿತಾ ಹೋಗ್ತೀವಿ. ಕೋಪದ ಜೊತೆ ಅಲ್ಲ, ಕೋಪವನ್ನ ಮೌನವಾಗಿ ನೋಡ್ತಾ ಹೋಗ್ತೀವಿ. ಭಯದೊಳಗಡೆ ಬದುಕ್ತಾ ಇರಲ್ಲ, ಭಯನೇ ನಾವು ನಮ್ಮ ಒಂದು ಮೆಟ್ಟಿಲಾಗಿ ತಗೋತೀವಿ. ಯಾಕೆಂದ್ರೆ ಇಷ್ಟು ದಿವಸ ಭಯದಿಂದ ನಾವು ಕೆಳಗಡೆ ಹೋಗಿರ್ತೀವಿ. ಯಾವಾಗ ಭಯನ ನಾವು ಮೆಟ್ಟಿಲಾಗಿಸ್ತಾ ಹೋಗ್ತೀವಿ, ಅದನ್ನ ತುಳಿದು ಮೇಲೆ ಹೋಗ್ತೀವಿ ಅಲ್ವಾ. ಮೆಟ್ಟಿಲನ್ನ ತುಳಿದು ನಾವು ಮೇಲೆ ಹೋಗ್ತೀವಿ ಅಂದ್ರೆ ನಮ್ಮ ಭಯವನ್ನ ಮೆಟ್ಟಿ ಮೇಲೆ ನಿಲ್ತೀವಿ ನಾವು. ಇದು ಆತ್ಮಜ್ಞಾನ. ಈ ಸ್ಥಿತಿನೇ ಆತ್ಮಜ್ಞಾನ ಅಂತ ನಮ್ಗೆ ಗೀತೆ ಹೇಳತ್ತೆ. ಗೀತೆ ಮೂಲಕ ಮೂಡೋ ಆತ್ಮಜ್ಞಾನ ಹೊರಗಿಂದ ಬರೋ ಜ್ಞಾನ ಅಲ್ಲ, ಅದು ನಮ್ಮೊಳಗಡೆ ಇದ್ದ ಒಂದು ಶುದ್ಧವಾದ ಪ್ರಕಾಶ. ಯಾವುದೇ ಗಡಿಬಿಡಿ ಇಲ್ದೇನೆ ದಿವ್ಯವಾದ ನಿಧಾನ ಸ್ಥಿತಿಯಲ್ಲಿ ಅರಳೋ ಒಂದು ಅದ್ಭುತವಾದ ನಿಶ್ಶಬ್ದವಾದ ಒಂದು ಉದಯ ಆಗಿರುತ್ತೆ. ಭಗವದ್ಗೀತೆಯ ಈ ಪ್ರವೇಶ ದ್ವಾರವನ್ನ ದಾಟಿದ ಕ್ಷಣದಲ್ಲೇ ನಾವು ಒಂದು ಪುಸ್ತಕವನ್ನ ಓದ್ತಾ ಇಲ್ಲ, ನಮ್ಮದೇ ಬದುಕಿನ ರಹಸ್ಯದ ಬಾಗಿಲನ್ನ ತಡ್ತಾ ಇದ್ದೀವಿ. ಪ್ರತಿಯೊಂದು ಶ್ಲೋಕ ನಮ್ಮೊಳಗಿನ ಮೌನವನ್ನ ಮೊಳಗಿಸೋ ದಿವ್ಯ ನಾದವಾಗಿರುತ್ತೆ. ಪ್ರತಿಯೊಂದು ಅರ್ಥ ಕೂಡ ನಮ್ಮ ಜೀವನದ ಗೊಂದಲನ್ನ ಕರಗಿಸೋ ಜ್ಯೋತಿಯಾಗಿರುತ್ತೆ. ಪ್ರತಿಯೊಂದು ಭಗವದ್ಗೀತೆಯ ಪ್ರತಿಯೊಂದು ಸಂದೇಶ ಕೂಡ ನಮ್ಮ ಹೃದಯದಲ್ಲಿ ಮಲಗಿರೋ ಮಹಾತ್ಮನನ್ನ, ಪರಮಾತ್ಮನನ್ನ ಎಬ್ಬಿಸೋ ಕರೆಯಾಗಿರುತ್ತೆ. ಗೀತೆನ ಕೇಳೋದು ಕಿವಿಗಳ ಕೆಲಸ ಅಲ್ಲ, ಅದು ನಮ್ಮ ಚೈತನ್ಯದ ಗರ್ಭದಲ್ಲಿ ಹುಟ್ಟೋ ಹೊಸ ಜಾಗೃತಿಯ ಸಂಭ್ರಮ ಆಗಿರುತ್ತೆ.
ಇವತ್ತು ನಾವಿಲ್ಲಿ ಗೀತೆಯ ಜ್ಞಾನಕ್ಕೆ ಮೊದಲನೇ ಹೆಜ್ಜೆನ ಇಟ್ಟಿದ್ದೀವಿ. ಅಂದರೆ ಧ್ಯಾನ ಶ್ಲೋಕದ ಮೂಲಕ ಆರಂಭವನ್ನ ಮಾಡಿದ್ದೀವಿ. ಆದರೆ ಇದು ಓದೋ ಪ್ರಯಾಣ ಅಷ್ಟೇ ಆಗಿರಬಾರ್ದು, ನಮ್ಮ ಪುನರ್ಜನ್ಮ ಆಗಿರಬೇಕು. ನಮ್ಮ ಜ್ಞಾನದ ಹೊಸ ಬೆಳಕಿಗೆ ನಾವು ಪ್ರವೇಶವನ್ನ ಮಾಡಬೇಕು. ಗೀತೆನ ಕೇಳಬೇಕಿದ್ರೆ ಮನಸ್ಸಿನ ಎಲ್ಲ ನೋವುಗಳನ್ನು ಮೌನವಾಗಿಸ್ಬಿಡೋಣ. ಅಯ್ಯೋ ನನಗೆ ಹಾಗಿದೆ, ಹೀಗಿದೆ, ಆ ಸಮಸ್ಯೆ ಇದೆ, ಈ ಕೆಲಸ ಇದೆ, ಅದಿದೆ, ಎಲ್ಲವನ್ನ ಸ್ವಲ್ಪ ಸಮಯ ಮರ್ತು ಬಿಡೋಣ. ಗೀತೆನ ಪಠಿಸ್ಬೇಕಿದ್ರೆ ಹೃದಯದ ಬಾಗಿಲನ್ನ ತೆರೆದಿಟ್ಕೊಳ್ಳೋಣ. ಗೀತೆನ ಮನನ ಮಾಡಬೇಕಿದ್ರೆ ನಾನು ಎನ್ನೋ ಒಂದು ಸಣ್ಣ ಗೂಡಿನಿಂದ ನಮ್ಮ ಚೈತನ್ಯವನ್ನ ಮುಕ್ತಗೊಳಿಸೋಣ. ನಮ್ಮ ಸ್ವಾರ್ಥದಿಂದ ಹೊರಗಡೆ ಬಂದ್ಬಿಡೋಣ. ಹಾಗೇನೆ ಗೀತೆಯಲ್ಲಿರೋ ಮಾತು ಕೇವಲ ಅದು ಶಬ್ದ ಅಲ್ಲ, ಅದು ನಮ್ಮ ಬದುಕನ್ನು ತಿದ್ದು ಶಿಲ್ಪಿ ಹಾಗೇನೆ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಕ್ಯ ನಮ್ಮ ಅಂತರಂಗದಲ್ಲಿ ನಮ್ಮ ಶಿಲ್ಪವನ್ನ ಕೆತ್ತುತ್ತಾ ಇರಲಿ ಅಲ್ವಾ? ಯಾಕೆಂದ್ರೆ ನಮ್ಮನ್ನ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋರು ಯಾರು? ನಾವೇ ಆಗಿರ್ತೀವಿ. ಒಬ್ಬ ಶಿಲ್ಪಿ ಗೊತ್ತಿರತ್ತೆ ಶಿಲ್ಪವನ್ನ ಹೇಗೆ ಕೆತ್ತಬೇಕು, ಒಂದೊಂದು ಉಳಿ ಏಟನ್ನು ಎಲ್ಲಿ ಹಾಕಿದ್ರೆ ಆ ಶಿಲ್ಪ ಹೇಗೆ ಮೂಡಿ ಬರುತ್ತೆ ಅನ್ನೋದು ಒಬ್ಬ ಶಿಲ್ಪಿ ಗೊತ್ತಿರತ್ತೆ. ನಮ್ಮ ಶಿಲ್ಪವನ್ನ ನಾವೇ ಕೆತ್ಕೊಳ್ಳೋರಾಗಿರ್ತೀವಿ. ಇವತ್ತು ನಾವು ಕೇವಲ ಗೀತೆಯ ಮಾರ್ಗದರ್ಶನವನ್ನಷ್ಟೇ ಕೇಳ್ತಾ ಇಲ್ಲ, ಆದರೆ ಅದಕ್ಕೆ ಬದಲಾಗಿ ನಮ್ಮ ಜೀವನನೇ ನಾವು ಗೀತೆಯಾಗಿ ನಮ್ಮೊಳಗಡೆ ಬದಲಾಯಿಸೋಕೆ ಬೀಜವನ್ನ ಬಿತ್ತಾ ಇದ್ದೀವಿ. ಇವತ್ತಿನ ಈ ಗೀತೆಯ ಪ್ರತಿಯೊಂದು ಶಬ್ದ ಕೂಡ ನಮ್ಮೊಳಗಡೆ ನಮ್ಮ ಬದುಕನ್ನ ಪುನಃ ನಿರ್ಮಿಸ್ಕೊಳ್ಳೋಕೆ ಪ್ರಾಣಶಕ್ತಿ ಹಾಗೆ ಹರಿಲಿ. ನಮ್ಮೊಳಗಡೆ ಅನೇಕ ಸಂಶಯಗಳಿರ್ಬೋದು, ಅದೆಲ್ಲವೂ ಕೂಡ ಸ್ಫೂರ್ತಿಯಾಗಿ ಬದಲಾಗಬೇಕು. ನಮ್ಮೊಳಗಿನ ಅಜ್ಞಾನ ಜ್ಞಾನವಾಗಿ ಬೆಳಕಾಗಬೇಕು. ಮತ್ತು ಗೀತೆಯನ್ನ ಓದದೇ ಇರೋರು ಜೀವನವನ್ನ ಬೇರೆಯವರ ಮಾತಿನಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಯಾರು ಭಗವದ್ಗೀತೆಯನ್ನ ಓದಲ್ಲ ಅವರು ಬೇರೆಯವರ ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ಜೀವನವನ್ನ ನೋಡ್ತಾ ಹೋಗ್ತಾರೆ. ಆದರೆ ಯಾರು ಗೀತೆಯನ್ನ ಒಳಗಿಂದ ನೋಡ್ತಾ ಹೋಗ್ತಾರೆ ಅವರು ತಮ್ಮ ಜೀವನವನ್ನ ತಮಗೇ ಹೊಸದಾಗಿ ತಿಳ್ಕೊಳ್ತಾ ಹೋಗ್ತಾರೆ. ಅವರವರ ಜೀವನದ ಸೃಷ್ಟಿಕರ್ತರು ಅವರೇ ಆಗ್ತಾ ಹೋಗ್ತಾರೆ. ಈ ಕ್ಷಣದಿಂದ ನಮ್ಮ ಬದುಕು ಬದಲಾಗ್ತಾ ಹೋಗ್ಬೇಕು. ಯಾಕಂದ್ರೆ ನಾವೀಗ ಗೀತಾ ಸಂಸ್ಕಾರದ ಒಳಗಡೆ ಇದ್ದೀವಿ. ಅಂದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀವಿ. ನೀನು ನನ್ನನ್ನ ಯಾವ ರೀತಿಯಾಗಿ ಜ್ಞಾನದ ಮಾರ್ಗದಲ್ಲಿ ಕೊಂಡೊಯ್ತೀಯೋ ನಾನು ಅದಕ್ಕೆ ಸಿದ್ಧ ಆಗಿದ್ದೀನಿ ಅನ್ನೋ ಒಂದು ನಿರ್ಧಾರದಲ್ಲಿ ನಾವಿವತ್ತು ಮೊದಲನೇ ಹೆಜ್ಜೆನ ಇಡ್ತಾ ಇದ್ದೀವಿ. ಇವತ್ತಿನ ಈ ಹೆಜ್ಜೆ ನಮ್ಮ ಜೀವನಕ್ಕೆ ದೀಪವಾಗಿರ್ಬೇಕು ಅಲ್ವಾ? ದೀಪ ಇದ್ದಾಗಲೇ ಕತ್ತಲೆ ಮಾಯ ಆಗುತ್ತೆ. ಕತ್ತಲೆ ಅನ್ನೋದು ಅಜ್ಞಾನ, ದೀಪ ಅನ್ನೋದು ಜ್ಞಾನ. ನಮ್ಮ ಉಸಿರಿನ ಪ್ರತಿಯೊಂದು ಇದರಲ್ಲೂ ನಾದದಲ್ಲೂ ಕೂಡ ನಮ್ಮೊಳಗಡೆ ಜ್ಞಾನದ ಒಂದು ಹೊಳೆ ಹರಿತಾ ಇರಬೇಕು. ಆವಾಗ ಮಾತ್ರ ನಾವು ಭಗವದ್ಗೀತೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತೀವಿ. ಆ ಭಗವದ್ಗೀತೆ ಅನ್ನೋದು ನಮಗೆ ಅನುಗ್ರಹವಾಗಿ ಬದಲಾಗ್ತಾ ಹೋಗುತ್ತೆ. ಭಗವದ್ಗೀತೆನ ಹೇಗೆ ಹೇಳಬೇಕು, ನಮ್ಮ ಭಗವದ್ಗೀತೆನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ಹೋದ್ರೆ ಖಂಡಿತ ನಾವು ಎಲ್ಲರೂ ಹೇಳ್ತಾರಲ್ಲ ಭಗವದ್ಗೀತೆ ನಮ್ಮ ಜೀವನನ ಹಾಗೆ ಮಾಡುತ್ತೆ, ಹೀಗೆ ಮಾಡುತ್ತೆ. ಇವತ್ತು ನಾನು ಹೇಳಿದ್ದೀನಿ, ಅದು ಕೇವಲ ಕೇಳಿಸ್ಕೊಳ್ಳೋದಷ್ಟೇ ಆಗಬಾರ್ದು. ನಾವು ಬದಲಾಗಿ ಭಗವದ್ಗೀತೆ ನನಗೆ ಈ ರೀತಿ ನನ್ನ ಜೀವನನ ಪರಿವರ್ತನೆ ಮಾಡ್ತು ಅನ್ನೋ ಹಾಗೆ ಆಗಬೇಕು. ನನಗೆ ಇಷ್ಟೊತ್ತು ಈ ಒಂದು ಅವಕಾಶನ ಕೊಟ್ಟಿರೋ ನಿಮ್ಗೆಲ್ರಿಗೂ ಕೂಡ ಧನ್ಯವಾದ. ಯಾರಿಗಾದರೂ ಏನಾದರೂ ಕ್ಲಾಸ್ ಬಗ್ಗೆ ಆಗಲಿ ಅಥವಾ ಇನ್ಯಾವುದಾದ್ರೂ ಡೌಟ್ ಇದ್ದರೆ ಕೇಳ್ಬೋದು. ನಾಳೆಯಿಂದ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 8:30 9:00. ರೇಣುಕಾ ಮೇಡಮ್, ನಮಸ್ತೆ. ಯಾಕೆ ಏನಾಯ್ತು?
ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ ಯಾಕೋ. ಇವಾಗ ಕೇಳಿಸ್ತದ್ರಿ? ಹಾ, ಇವಾಗ ಕೇಳ್ತಾ ಇದೆ. ಅದೇ ನಿಮ್ಮನ್ನ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈಗ ಭಗವದ್ಗೀತೆ ಹದಿನಾರು ಮತ್ತೆ ಕಾರಣದಿಂದ ಯೋಗ ಕ್ಲಾಸ್ ಮಿಸ್ ಮಾಡ್ಕೊಂಡೆ ನಾನು. ಆಮೇಲೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು. ಆದ್ರೆ ನಿಮ್ ಸಲಹೆ, ನಿಮ್ ಗೈಡೆನ್ಸ್ ನಂಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ನನ್ನ ಜೀವನದಲ್ಲಿ ಟೋಟಲಿ ಚೇಂಜ್ ಆಗಿದೆ. ನಾನು ಫುಲ್ ಸಂತೋಷ ಅಂದ್ರೆ ತುಂಬಿ ತುಳುಕ್ತಾ ಇದ್ದೆ ಮನೇಲಿ, ಇಲ್ಲ ಅಂತಲ್ಲ. ಆದ್ರೆ ನಾನ್ ಮಿಸ್ ಮಾಡ್ಕೊತೀನಿ ಅನ್ನೋದಕ್ಕಿಂತ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ನಂಗೆ ನಿಮ್ ಜೊತೆ ಇದ್ರದ್ ಮುಖಾಂತರ ಒಂದಾಗ್ಲಿ ಅಂತ ಮತ್ತೆ ಅವಕಾಶ ಮಾಡ್ಕೊಟ್ನ ಅಂತ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲು. ಥ್ಯಾಂಕ್ ಯು. ನಿಜ ಮೇಡಮ್, ನೀವ್ ಹೇಳ್ತಾ ಇದ್ರೆ ನಿಮ್ ಮುಖ ನೋಡ್ತಿದ್ದೆ ನಿಮ್ ಕಣ್ಣಲ್ಲಿ ಹೋಗ್ತಾ ಉಂಟು. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಒಂದಾಗ್ಸಿದಾನೆ. ಮತ್ತೆ ನೀವೇ ಫಸ್ಟ್ ಕೇಳಿದ್ರಿ ಮೇಡಮ್ ಭಗವದ್ಗೀತೆ ಕ್ಲಾಸ್ ಮಾಡಕ್ಕಾಗುತ್ತಾ ಅಂತ. ಈಗ 1 ವರ್ಷದಿಂದ ಹಿಂದಿನ ವರ್ಷ ಡಿಸೆಂಬರ್ ಅಲ್ಲಿ ಕೇಳಿದ್ರಿ ನೀವು, ನೆನಪಿದ್ಯಾ ಇಲ್ವಾ? ಹಾ ಮೇಡಮ್, ನೆನಪಿದೆ ನಂಗೆ. ಲಾಸ್ಟ್ ಡಿಸೆಂಬರ್ ಅಲ್ಲಿ ಕೇಳಿದ್ರಿ. ಇಲ್ಲ ನನಗೆ ಶುಭಾ ಮೇಡಮ್ ಕ್ಲಾಸೇ ಆಗ್ಬೇಕು ಅಂತಾನು ಕೇಳಿದ್ರಿ. ಅದಕ್ಕಾಗೆ ಬಹುಶಃ, ಇಲ್ಲಾಂದ್ರೆ ನಾನು ಹೇಳಿದ್ದೆ ನನಗೆ ಆ ಪ್ಲಾನೇ ಇಲ್ಲ, ನನಗಷ್ಟೆಲ್ಲ ನಾಲೆಜ್ ಇಲ್ಲ ಅಂತ ಹೇಳಿದ್ದೆ. ಅದಕ್ಕಾಗಿ ಬಹುಶಃ ನಿಮ್ಮ ಆ ಒಂದು ಇದಕ್ಕೇನೆ ಕೃಷ್ಣ ಮತ್ತೆ ಇದು ಮಾಡಿರ್ಬೋದು. ನಿಜ, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಬುಕ್ ಹಿಡ್ಕೊಂಡು ಆಡ್ತಾ ಇದ್ದೀನಿ, ಅವಾಗಿಂದ ಹೇಳ್ತಾ ಇದ್ದೀನಿ. ಅದ್ ಯಾಕಂತ ಗೊತ್ತಿಲ್ಲ. ಆಮೇಲೆ ನಾನು ಸಮಾಧಾನ ಮಾಡ್ಕೊಂಡೆ, ಹೌದು ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ನಲ್ಲ, ಅದಕ್ಕೆ ಕೃಷ್ಣ ಪರಮಾತ್ಮ ಮತ್ತೆ ಆಯ್ತು ಒಂದಾಗೋ, ಅವ್ರನ್ನ ತಿಳ್ಕೊ, ನೀನ್ ಅವ್ರ ಬಗ್ಗೆ ತುಂಬಾ ಇದೆ ನಿಮ್ಮ ಹತ್ರ ಶಕ್ತಿ, ಅದನ್ನ ತಿಳ್ಕೊ, ಇನ್ನೂ ಸುಧಾರಿಸ್ಕೊ ನಿನ್ ಜೀವನ ಅಂತ ಈ ತರ ಒಂದಾಗ ಕೊಟ್ಟಿದ್ದಾನೆ ಅಂತ ನಾನು ಸಮಾಧಾನ ಮಾಡ್ಕೊಂಡೆ ಮೇಡಮ್. ನಿಮಗೆ ಭಗವದ್ಗೀತೆನ ಇನ್ನೂ ಆಳವಾಗಿ ತಿಳ್ಕೊಳ್ಳೋ ಇದು ಬಂದಿದೆ, ಅವಕಾಶ ಬಂದಿರೋದ್ರಿಂದ ನಿಮಗೆ ಒಳಗಿಂದ ಆತ್ಮಾನಂದ ಬರ್ತಾ ಇದೆ ಅಷ್ಟೇ. ದುಃಖದ ಕಣ್ಣೀರಲ್ಲ, ಅದು ಬೇಜಾರಾಗಿ ಕಣ್ಣೀರಲ್ಲ, ಸಂತೋಷದಿಂದ ಬರ್ತಾ ಇರ್ಬೋದು ಅಂತ ಅನ್ಕೋತೀನಿ. ಅದು ಮಾತ್ರ ನಿಜ ಮೇಡಮ್, ಸಂತೋಷನೂ ನಿಜ. ಕ್ಲಾಸ್ ಜಾಯಿನ್ ಆಗಿ ಭಗವದ್ಗೀತೆನ ಇದು ಮಾಡಿ. ಈಗಾಗಲೇ ಒಂದು ಸೆಷನ್ ಅನ್ನ ಮುಗಿಸಿದೀರಾ ನೀವು ಭಗವದ್ಗೀತೆನ. ಇದು ನಿಮ್ದು 2ನೇ ಸೆಷನ್ ಅಲ್ವಾ? ಜಾಯಿನ್ ಆಗಿ ಇನ್ನು ಹೆಚ್ಚು ಜನರಿಗೆ ಹೇಳಿ, ಎಷ್ಟು ಸಾಧ್ಯ ಹೆಚ್ಚು ಜನರಿಗೆ ತಲುಪಿಸೋಣ. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನಾದ್ರು ಶೇರ್ ಮಾಡ್ಕೋಬೇಕಾ? ಕ್ಲಾಸ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಹಾ ಹೇಳಿ ಸುಮನ್. ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ಯಾಕಂತ ಹೇಳಿದ್ರೆ ನಮಗೂ ಇದು ಒಂದು ಕಲಿಯುವ ಅವಕಾಶ. ಮತ್ತೆ ಈಗ ರೇಣುಕಾ ಅಂದ್ರಲ್ಲ, ಅವ್ರು ಹೇಳಿದ್ದು ನಿಜ ಮೇಡಮ್. ಅವ್ರು ಹೇಳಿದಾಗೆ ನಮಗೂ ಹಾಗೆ ಆಗ್ತಾ ಇದೆ. ಆದ್ರೆ ರೇಣುಕನೇ ನನಗೆ ಈ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ದು ಮೊದ್ಲು, ನಿಮ್ದು ಮೆಡಿಟೇಷನ್ ಕ್ಲಾಸಿಗೆ. ಈಗ ಇವತ್ತಿಂದ ಅದು ಸ್ವಲ್ಪ ನನಗೆ ಟೈಮ್ ನನಗೆ ಒಂಚೂರು ಇದಾಗತ್ತೆ, ಆದ್ರೂ ಬರ್ತೀನಿ ಮೇಡಮ್ ದಿನ. ಸ್ವಲ್ಪ ಅಂದ್ರೆ ನಂದು ಇನ್ನೊಂದು ಕ್ಲಾಸ್ ಇದೆ, ಅದು ಮಾಡ್ಕೊಂಡ್ ಬರೋ ಸ್ವಲ್ಪ ಟೈಮ್ ಇದಾಗ್ಬೋದು, ಒಂದು 15 ನಿಮಿಷ ಲೇಟ್ ಆಗ್ಬೋದು ನಾನು ಜಾಯಿನ್ ಆಗ್ಲಿಕ್ಕೆ. ನೀವು ಅದೇ ಸೇವೆಯಲ್ಲಿ ಇದ್ದೀರಲ್ಲ ಮೇಡಮ್. ಇಲ್ಲ, ಇದು ಕಲಿಕೆಗೆ ಕೊನೆ ಇಲ್ಲ ಮೇಡಮ್. ಎಷ್ಟು ಕಲ್ತ್ರುನು ಭಗವದ್ಗೀತೆ ಅಷ್ಟು ಆಳವಾಗಿದೆ. ಯಾರತ್ರ ಎಷ್ಟು ಕಲ್ತ್ರುನು ಕಡಿಮೆನೆ ಇದು. ಯಾಕಂದ್ರೆ ಅಷ್ಟು ತಿಳ್ಕೊಳ್ಳೋದಿದೆ. ಈಗ ನೀವು ಇಷ್ಟು ಹೇಳಿದ್ರಲ್ವಾ ಭಗವದ್ಗೀತೆ ಬಗ್ಗೆ. ಗೀತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ ಲೈಫ್ ಅಲ್ಲಿ ಅಂತ ಹೇಳ್ಕೊಂಡು, ಒಂದೊಂದು ಲೈನನ್ನು ಅದು ಅನುಭವದ ಮಾತು ನನ್ಗೆ ಆತರ ಅನ್ನಿಸ್ತು ನೀವು ಹೇಳುವಾಗ. ಪ್ರತಿ ಒಂದು ಬರೀ ಮಾತು ಅಲ್ಲ, ಅದು ಅನುಭವ, ಫೀಲಿಂಗ್ ಮಾಡ್ಕೋಬೇಕು ಅದನ್ನ ಅಷ್ಟೇ. ಇದು ನಿಜ ಮೇಡಮ್. ಭಗವದ್ಗೀತೆ ನನ್ನ ಜೀವನವನ್ನೇ ಎಷ್ಟೋ, ನಾನ್ ನಿಜ ಹೇಳ್ತೀನಿ, ನನ್ಗೆ ಯಾವ್ದ್ರಿಂದ ನನ್ನ ಜೀವನ, ಎಷ್ಟೋ ಗ್ರಂಥಗಳು ಎಷ್ಟೆಷ್ಟೋ ಕ್ಲಾಸಲ್ಲಿ ಇದ್ದೀನಿ ನಾನು, ಆದ್ರೆ ಯಾವ್ದು ನನ್ನ ಮೇಲೆ ಪರಿಣಾಮ ಬಿದ್ದಿಲ್ಲ. ಈ ಒಂದು ಭಗವದ್ಗೀತೆನೆ ನನ್ನನ್ನು ಇವತ್ತು ಈ ಸ್ಥಿತಿಗೆ ತಂದಿದೆ ಮೇಡಮ್. ಇಲ್ಲಾಂದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಆದ್ರೆ ಭಗವಂತ ಕೃಷ್ಣ ಪರಮಾತ್ಮ ನನ್ನನ್ನು ಏನೋ ಆಗ್ಲಿಕ್ಕೆ ಬಿಟ್ಟಿಲ್ಲ. ಅದೊಂದು ನಾನು ಸಂಪೂರ್ಣವಾಗಿ ಒಂಥರ ತುಂಬಾ ಖುಷಿಯಿಂದ ಹೇಳ್ತೀನಿ ನಾನು.
ಅದಕ್ಕಾಗಿ ನಾನು ಈ ಭಗವದ್ಗೀತೆ ಯಾರ ಹತ್ರ ಎಷ್ಟು ಕಲ್ತ್ರು ಕಡಿಮೆನೆ. ಆದ್ರೆ ಸ್ವಲ್ಪ ಇದು ಕ್ಲಾಸ್ ಅಟೆಂಡ್ ಮಾಡುವಾಗ ನಿಮ್ದು 8:30 ದಿನ 8:30 ಇಂದ 9:30ನಾ ಮೇಡಮ್? ಹಾ, ದಿನ ದಿವಸ 8:30 ಇಂದ 9:30. ಅದ ನಾನ್ ಸ್ವಲ್ಪ ಜಾಯಿನ್ ಆಗ್ಲಿಕ್ಕೆ 8:45 ಆಗ್ಬೋದು ಅಂತ, ಅದಕ್ಕೆ ಸ್ವಲ್ಪ ಏನ್ ಮಾಡೋದು ಅಂತ ನಿಮ್ ಹತ್ರ ಕೇಳ್ತಾ ಜಾಯ್ನ್ ಇದ್ದೀನಿ. ಆಗಿ ಜಾಯ್ನ್ ಆಗಿ, ಪರವಾಗಿಲ್ಲ. 15 ನಿಮಿಷ ಡಿಲೇ ಆಗುತ್ತೆ ನಾನು ಬರೋದು, ಅದಕ್ಕೆ. ನಿಮ್ ಕ್ಲಾಸ್ ಮುಗಿಸ್ಕೊಂಡು ಬನ್ನಿ, ಪರವಾಗಿಲ್ಲ. ಅಂದ್ರೆ ರಾಮಕೃಷ್ಣ ಪರಮಹಂಸರದು ಒಂದು ಕ್ಲಾಸ್ ಇದೆ ಮೇಡಮ್, ಅದು 8ರಿಂದ 8:45. ಹ್ಮ್ 8:45 ಆಗುತ್ತೆ ಅವರು ಮುಗಿಸುವಾಗ. ಅದಾದ್ಮೇಲೆ ಇದಕ್ಕೆ ಬರ್ಬೇಕಾಗತ್ತೆ, ಅದಕ್ಕೆ 15 ನಿಮಿಷ. ಮುಗಿಸಿ ಸರಿ. ಬನ್ನಿ, ಪರವಾಗಿಲ್ಲ. ಸರಿ ಸರಿ, ಓಕೆ ಮೇಡಮ್, ಧನ್ಯವಾದ. ಸವಿತಾ ಮೇಡಮ್ ಅವರಿಗೆ ಕೂಡ ಧನ್ಯವಾದ, ಗಿರೀಶ್ ಅವರಿಗೆ ಧನ್ಯವಾದ. ಅದು ಇವತ್ತು ತುಂಬಾ ಚೆನ್ನಾಗಿ ಹೇಳಿದಿರ ನೀವು ಪ್ರತಿಯೊಂದು. ಈಗ ನೀವು ಪ್ರತಿದಿನ ಇರ್ತೀರಾ ಅಥವಾ ವಾರದ ಕೊನೆಗೆ ಮಾತ್ರ ಇರ್ತೀರಾ ಮೇಡಮ್ ನೀವು? ನಾನು ವಾರದ ಕೊನೆಗೆ ಪ್ರತಿ ವಾರ ಇರ್ತೀನಿ. ಅಗತ್ಯ ಇದ್ದಾಗ ನಾನು ಪ್ರತಿ ದಿವಸ ಗ್ರೂಪಿಗೆ ಬರ್ತೀನಿ, ಯಾಕೆಂದ್ರೆ ನನಗೂ ಭಗವದ್ಗೀತೆ ಕಲಿಬೇಕು. ನನಗೆ ಶ್ಲೋಕನ ಅಷ್ಟು ರಾಗಬದ್ಧವಾಗಿ ಅಕ್ಷರ ತಪ್ಪಿಲ್ಲದೆ ಹೇಳೋಕೆ ಅಷ್ಟು ಬರಲ್ಲ. ಅದಕ್ಕೋಸ್ಕರ ಕಲಿಬೇಕು, ನಾನು ಬರ್ತೀನಿ. ಕೆಲವೊಂದು ಶ್ಲೋಕಕ್ಕೆ ಅವತ್ತು ಅರ್ಥನೂ ಬೇಕು ಅಂತ ಇದ್ರೆ ಅವತ್ತು ಅರ್ಥನೂ ಹೇಳ್ತೀನಿ. ಆದಷ್ಟು ವೀಕೆಂಡಲ್ಲಿ ಅರ್ಥ ಇಟ್ಕೊಳ್ಳೋಣ. ಸರಿ 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 ಮೇಡಮ್, ಓಕೆ, ಥ್ಯಾಂಕ್ ಯು. ತುಂಬಾ ಸಂತೋಷ ಮೇಡಮ್. ಇದು ಎಷ್ಟು ಕಲ್ತ್ರುನು ಇನ್ನೂ ಕಲಿಯೋದಿದೆ, ಇನ್ನೂ ಆಳವಾಗಿದೆ ಅದು. ಅದು ಎಷ್ಟು ಈಗ ನೀವು ಇವತ್ತು ಹೇಳಿದ್ರಲ್ಲ, ಒಂದೊಂದು ಪದಗಳು ಅದರಲ್ಲಿ ಅನುಭವದ, ನಾನು ಅದನ್ನೆಲ್ಲ ಅನುಭವಿಸಿದ್ದೀನಿ ಮೇಡಮ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಅವರಿಗೆ ಕಣ್ಣೀರ್ ಬಂತು, ನನಗೆ ಕಣ್ಣೀರೆಲ್ಲ ಮನಸ್ಸು ತುಂಬಿ ಬಂದಿದೆ. ತುಂಬಾನೇ ಅದು ಅನುಭವ ಮಾಡಿದವರಿಗೆ ಗೊತ್ತಾಗುತ್ತೆ ಮೇಡಮ್. ನನ್ನ ಜೀವನವನ್ನೇ ಬದಲಾಯಿಸೋದು ಅಂತ ಹೇಳಿದ್ರೆ ಈ ಭಗವದ್ಗೀತೆನೆ. ನನ್ನ ಜೀವನನ ಬದಲಾಯಿಸಿರೋದು ಭಗವದ್ಗೀತೆ. ಹೌದು ಮೇಡಮ್, ಇಲ್ಲ ನಿಜ. ಅಂದ್ರೆ ನಾನು ಅಲ್ಲಿ ಏನೇನು ಭಯ, ಗೊಂದಲ ಏನೇನ್ ಹೇಳ್ತಾ ಇದ್ದಲ್ಲ ಅದೆಲ್ಲ ನಾನೇ ಆಗಿದ್ದೆ. ಹೌದು ಮೇಡಮ್, ಹೌದೌದು. ಇಲ್ಲಿ ಬದಲಾಯಿಸಿದ್ದು ಭಗವದ್ ಏನು ಅರ್ಜುನ ಜೀವನಕ್ಕೆ ಬದಲಾಯಿಸಿದ್ದು ಭಗವದ್ಗೀತೆನೆ. ಎಲ್ಲರೂ ತುಂಬಾ ಸಂದರ್ಭದಲ್ಲಿ ನನಗೆ ಭಗವದ್ಗೀತೆ ಯಾರ್ಯಾರು help ನಾನು ಆಗಿದೆ. ಅರ್ಜುನ ಅಂದ್ಕೊಂಡ್ ಕುತ್ಕೋತಾರೋ ಅವ್ರ ಎಲ್ರಿಗೂ ಕೃಷ್ಣ ಬರ್ತಾನೆ ಬದಲಾಯಿಸೋಕೆ. ಹೌದು, ಖಂಡಿತ ಅದೇ ಹೇಳಲಿಕ್ಕೆ ಹೋದೆ ನಾನು. ನಾವು ಎಲ್ಲರೂ ಅರ್ಜುನರೇ, ನಾವು ಯಾರು ಅರ್ಜುನ ಅಲ್ಲ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವನಲ್ಲಿರೋ ಈಗ ಅರ್ಜುನ ವಿಷಾದ ಯೋಗ ಫಸ್ಟ್ ಅಧ್ಯಾಯದಲ್ಲಿ ಏನೆಲ್ಲ ಹೇಳ್ತಾರಲ್ಲ, ಅದೆಲ್ಲಾನು ಎಲ್ಲರ ಮನಸ್ಸಿನಲ್ಲೂ ಆಗಿರುತ್ತೆ. ಅದು ಅರ್ಜುನ ಹೇಗೆ ಇದಾಗ್ತಾನಲ್ವಾ, ಪ್ರತಿಯೊಬ್ರು ನಾವು ಅರ್ಜುನರೇ. ಕೃಷ್ಣ ಪರಮಾತ್ಮ ಹೇಗೆ ಅಲ್ಲಿ ಅರ್ಜುನ ನಿಮಿತ್ತ ಮಾತ್ರ, ಆದ್ರೆ ನಮ್ಮನ್ನೇ ಚೇಂಜ್ ಮಾಡ್ಲಿಕ್ಕೆ, ನಮ್ಮ ಗುಣಗಳನ್ನ ಇದ್ ಮಾಡ್ಲಿಕ್ಕೆ ಈ ಭಗವದ್ಗೀತೆ ದಿನಾನು ಓದ್ಬೇಕು, ದಿನಾನು ಓದೋದು ಮುಖ್ಯ ಅಲ್ಲ, ಅರ್ಥ ಮಾಡ್ಕೋಬೇಕು. ಅದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಪದ ಹಿಡ್ಕೊಂಡ್ರು, ಒಂದು ಪದ ಅರ್ಥ ಆದ್ರೂ ಪರವಾಗಿಲ್ಲ, ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಬಿಟ್ರೆ ಹೌದು, ಕೃಷ್ಣ ಮುಂದ್ ಕರ್ಕೊಂಡು ಹೋಗ್ತಾನೆ. ಕೃಷ್ಣ ಅನ್ನೋ ಒಂದು ಜ್ಞಾನ ಇದೆಯಲ್ಲ, ಅದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಹೌದು. ತುಂಬಾ ಒಳ್ಳೆಯ ಒಂದು ವಿಷಯವನ್ನ ನೀವು ಇದು ಮಾಡಿದಾರೆ, ಖುಷಿ ಆಯ್ತು ನನಗೆ ಇವತ್ತಂತೂ. ಇದು ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಮಾಡಿದ್ರು ಮೇಡಮ್. ಬರ್ತೀನಿ ಮೇಡಮ್, ಸ್ವಲ್ಪ 15-20 ನಿಮಿಷ ಇದಾಗುತ್ತೆ. ನಮ್ಮ ಈ ಕೆಲ್ಸಕ್ಕೆ ಎಷ್ಟು ಕೃಷ್ಣನೇ ನಮ್ ಜೊತೆ ಇದ್ದಾನೆ ಅನಿಸ್ತು. ಇಷ್ಟೊತ್ತು ಈ ಕ್ಲಾಸ್ ಮುಗಿಯೋವರೆಗೂನು, ನಾನು ಹೇಳಿ ಮುಗಿಸೋವರೆಗೂ ಕೆಳಗಡೆ ದ್ವಾರಕಾಧೀಶಮ್ಮ ಇದು ನಡೀತಾ ಇತ್ತು ಇವತ್ತು. ಭಜನಾ ಮಂಡಳಿ ಬಂದು ದ್ವಾರಕಾಧೀಶ ಭಜನೆ ಮಾಡ್ತಾ ಇದ್ರು. ನಮ್ ಮುಗಿಯೋದು ಅದು ಮುಗಿತ್ತು. ಹೌದಾ, ನೋಡಿ ಎಷ್ಟು ಅನುಗ್ರಹ ಕೊಡ್ತಾ ಇದ್ದಾನೆ. ಅದೇ ಹೌದು, ಅದೇ ಸೌಂಡ್ ಕೇಳಿಸ್ತಿತ್ತೇನು, ಸ್ವಲ್ಪ ಸ್ವಲ್ಪ ಸೌಂಡ್ ಕೇಳಿಸ್ತಿತ್ತು. ಹೌದು, ಅದೇ ಸೌಂಡ್. ಅಂದ್ರೆ ಅವರ ಅಪ್ಪಣೆ ಆಗಿದೆ ಅಂತ ಅರ್ಥ. ಇದಕ್ಕೆ ಕೃಷ್ಣನ ಆಶೀರ್ವಾದ ಇದೆ ಅಂತ ಅರ್ಥ. ಮೇಡಮ್, ಇದು ಭಾನುವಾರನೇ ಇರುತ್ತಾ ಕ್ಲಾಸ್? ಭಾನುವಾರನೂ ಇರುತ್ತಾ? ಎಲ್ಲಾ ದಿವಸ ಇರುತ್ತೆ. ಹೌದಾ, ಸರಿ ಸರಿ, ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ಕೊನೆಯದಾಗಿ ಒಂದ್ ಮಾತು. ಇವತ್ತಿನ ಈ ಫಸ್ಟ್ನೇ ದಿನದ ಈ ತರಗತಿಯನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಧ್ಯಾನ ಶ್ಲೋಕದ ಮೂಲಕ ಶುಭಾರಂಭವನ್ನ ಮಾಡಿದ ಸವಿತಾ ಗಿರೀಶ್ ಹೆಗ್ಡೆ ಅವರಿಗೆ ಮತ್ತೆ ಗಿರೀಶ್ ಶಂಕರ್ ಹೆಗ್ಡೆ ಅವರಿಗೂ ಕೂಡ ವಂದನೆಯನ್ನ ಅರ್ಪಿಸ್ತೇನೆ. ಮತ್ತೆ ಶುಭ ಹೆಗ್ಡೆ ಅವರು ಯಾವ ರೀತಿ ನಾವು ಭಗವದ್ಗೀತೆ ತರಗತಿಗೆ ಕೂತ್ಕೊಳ್ಬೇಕು, ಇದು ಬರೀ ಶ್ಲೋಕವನ್ನ ಪಠಣೆ ಮಾಡೋ ಕ್ಲಾಸ್ ಅಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದೀರಾ.
ಸೊ ನಿಮ್ಗೂ ಕೂಡ ತುಂಬಾ ಧನ್ಯವಾದವನ್ನ ಅರ್ಪಿಸ್ತೀನಿ. ನಿಮ್ ಮೂಲಕ ಕೃಷ್ಣ ಏನು ಜ್ಞಾನ ಕೊಟ್ಟಿದಾನೋ ಅದೆಲ್ಲದೂ ನಮ್ಗೆ ಸರಿಯಾಗಿ ನಾವು ಅರ್ಥೈಸ್ಕೊಳ್ಳೋ ತರ ಆಗ್ಲಿ ಅಂತ ನಾನು ಕೃಷ್ಣನಲ್ಲಿ ಪ್ರಾರ್ಥಿಸ್ತೀನಿ. ತುಂಬಾ ಧನ್ಯವಾದಗಳು. ಇವತ್ತಿನ ತರಗತಿ ತುಂಬಾ ಚೆನ್ನಾಗೇ ಆಯ್ತು ಶುಭಾ ಹೆಗ್ಡೆ ಅವರು. ತುಂಬಾ ಕೃತಜ್ಞತೆಗಳನ್ನ ಹೇಳ್ತೀನಿ. ಮತ್ತೆ ಇವತ್ತು ಗ್ರೂಪ್ ಅಲ್ಲಿ ಇಂಪಾರ್ಟೆಂಟ್ ಮೆಸೇಜಸ್ ಅನ್ನ ಪಿನ್ ಮಾಡಿ ಅದ್ ಮಾಡ್ತಾ ಇದ್ರು ಪ್ರತಿಮಾ HS ಅಂತ. ಅವರು ಕೂಡ ಕೃತಜ್ಞತೆಯನ್ನ ಹೇಳ್ತೀನಿ. ಮೋಸ್ಟ್ಲಿ ಅವರು ಲೆಫ್ಟ್ ಆದ್ರು ಅನ್ಸುತ್ತೆ. ಯಾರ್ಯಾರು ಗ್ರೂಪ್ಗೆ ಜನರನ್ನ ಆಡ್ ಮಾಡಿದೀರಾ, ತುಂಬಾ ಜನರಿಗೆ ಈ ಒಂದು ಒಳ್ಳೆ ಸಾರ ತಲುಪಬೇಕು. ರೇಣುಕಾ ಮೇಡಮ್ ನಿಮ್ಗೂ ಕೂಡ ಧನ್ಯವಾದವನ್ನ ಹೇಳ್ತೀನಿ ನಾನು. ತುಂಬಾ ಜನರನ್ನ ಆಡ್ ಮಾಡಿದೀರಾ ನೀವು. ಅದು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು, ಆದ್ರೆ ಒಳ್ಳೇದನ್ನ ನೀವು ಪ್ರಚಾರ ಮಾಡ್ತಾ ಇದ್ದೀರಾ. ಸೊ ನಿಮ್ಗೂ ಕೂಡ ಧನ್ಯವಾದಗಳು. ಪರ್ಸನಲ್ ಆಗಿ ಕೂತು ಒಬ್ಬೊಬ್ಬರನ್ನೇ ಆ್ಯಡ್ ಮಾಡಿದ್ದೀರಾ ನೀವು. ಬೇರೆಯವರೆಲ್ಲರೂ ಲಿಂಕ್ ಕಳಿಸಿದ್ದಾರೆ, ತುಂಬಾ ಜನರು ಲಿಂಕ್ ಕಳಿಸಿದ್ದಾರೆ. ನೀವು ಕೂತು ಎಲ್ಲರನ್ನೂ ಆ್ಯಡ್ ಮಾಡಿದ್ದೀರಾ. ಅದಿಷ್ಟಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋ ಒಂದು ಇದಿದೆ. ಥ್ಯಾಂಕ್ ಯು. ಮತ್ತೆ ಪ್ರತಿಮಾ ಮೇಡಮ್ಗೂ ಅಕ್ಷತಾ ಜನ ಮಾಡಿದ್ರೆ ನೋಡಿ ಮೇಡಮ್ ಎಷ್ಟು ಜನ ಆಗಿದ್ದಾರೆ ಅಂತ. ಎಷ್ಟು ಜನ ಆಗಿದ್ದಾರೆ ಇವಾಗಷ್ಟೇ ಮಾಡೋದಷ್ಟೇ ನಮ್ ಡ್ಯೂಟಿ. ಅವ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಧನ್ಯವಾದಗಳು ಶುಭ, ಅಕ್ಷತಾ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.